ವಿಮೋಚನಕಾಂಡ 4ನೇ ಅಧ್ಯಾಯ ಧ್ಯಾನ. 4ನೇ ಅಧ್ಯಾಯದಲ್ಲಿ 31 ವಚನಗಳು ಬರೆಯಲಾಗಿದೆ. 31 ವಚನಗಳಲ್ಲಿ ಬರೆಯಲ್ಪಟ್ಟಂಥ ವಿಶೇಷತೆಗಳು: ಮೊದಲನ ವಾಕ್ಯದಿಂದ ದೇವರಾದ ಯೆಹೋವನು ತನ್ನ ಸೇವಕನಾದ ಮೋಶೆಯೊಟ್ಟಿಗೆ ಮಾತಾಡುವ ಸಂದರ್ಭದಲ್ಲಿ ಮೋಶೆ ದೇವರೊಟ್ಟಿಗೆ, ಪ್ರಜೆಗಳು ನನ್ನ ಮಾತನ್ನು ಕೇಳುವುದಿಲ್ಲ, ಯೆಹೋವನು ಪ್ರತ್ಯಕ್ಷವಾಗಲೇ ಇಲ್ಲ ಎಂದು ಹೇಳುವರು. ಅದಕ್ಕೆ ದೇವರು ಮೋಶೆಗೆ ಕೆಲವು ಸೂಚನೆಗಳನ್ನು ಕೊಟ್ಟನು. ಅವುಗಳಲ್ಲಿ ಒಂದು 2-3 ವಚನಗಳಲ್ಲಿ ಕೈಯಲ್ಲಿರುವಂಥ ಕೋಲು. ನಂತರ ದೇವರು ಪ್ರತ್ಯಕ್ಷವಾದನು ಅನ್ನುವುದಕ್ಕೆ ಅದು ಮೊದಲನೇ ಸೂಚನೆ. ಕೋಲು ಕೆಳಗಡೆ ಬಿಸಿಡಿದಾಗ ಹಾವಾಯಿತು. ನಂತರ ಬಾಲ ಹಿಡಿದಾಗ ಮತ್ತೆ ಕೋಲಾಯಿತು. ಎರಡನೇದು, ಕೈಯನ್ನು ಉಡಿಯಲ್ಲಿ ಇಟ್ಟುಕೊಂಡಾಗ ಅದು ತುನ್ನು ಹತ್ತಿ ಹಿಮದಂತೆ ಬೆಳಕಾಗಿತ್ತು. ಎರಡನೆಯದು ನಂಬದೇ ಇರುವಾಗ. ಮೂರನೆಯ ಸೂಚನೆ ಏನಂದರೆ, ನೈಲ್ ನದಿಯ ನೀರನ್ನು ತೆಗೆದುಕೊಂಡು ಒಣಗಿದ ನೆಲದಲ್ಲಿ ಸುರಿಯಬೇಕು, ನೆಲದಲ್ಲಿ ಸುರಿದ ನೀರು ರಕ್ತವಾಗುವುದು. ಈ 3 ಸೂಚನೆಗಳನ್ನು ಮಾಡಿದಾಗ ಅವರು ನಂಬುವರು ಅಂದನು. ಆಗ ಮೋಶೆ ಕನ್ವಿನ್ಸ್ ಆಗುವುದಕ್ಕೆ ಬದಲಾಗಿ ಕನ್ವಿನ್ಸ್ ಆಗದೆ ದೇವರೊಟ್ಟಿಗೆ ಏನನ್ನುತ್ತಿದ್ದಾನೆ ಗೊತ್ತಾ? ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ ಚಾತುರ್ಯ ಇಲ್ಲದವನು. 11:12ರಲ್ಲಿ ದೇವರು ಅವನನ್ನು ಗದರಿಸುತ್ತಾರೆ. ಮಾನವನಿಗೆ ಬಾಯಿ ಕೊಟ್ಟವರು ಯಾರು? ನಾನೇ. ನಿನ್ನ ಅಣ್ಣನಾದ ಆರೋಹನು ನಿನಗೆ ಬಾಯಿಯಾಗಿರುವನು. ನೀನು ಹೋಗು, ನಿನ್ನನ್ನು ಎದುರುಗೊಳ್ಳುವುದಕ್ಕಾಗಿ ಅವನು ಬರುತ್ತಿದ್ದಾನೆ. ನೀನು ನಿನಗೆ ಹೇಳಿದ ಮಾತುಗಳನ್ನೆಲ್ಲ ಆತನಿಗೆ ತಿಳಿಸು. ನೀವು ಮಾಡಬೇಕಾದ ಕಾರ್ಯಗಳನ್ನು ನಾನು ಬೋಧಿಸುವೆನು. ನಿನ್ನ ಬದಲಾಗಿ ಅವನು ಮಾತಾಡುವನು. ಅವನು ನಿನಗೆ ಬಾಯಿಯಾಗಿರುವನು, ನೀನು ದೇವರಾಗಿರುವೆ ಅಂದನು. ಮೋಶೆ ಆ ಕೋಲಿನಿಂದ ಎಲ್ಲ ಮಹತ್ಕಾರ್ಯಗಳನ್ನು ಮಾಡಬೇಕು ಅಂದನು. ನಂತರ ಮೋಶೆ ಮಾವನಾದ ಇತ್ರೋನನ ಬಳಿಗೆ ಹಿಂತಿರುಗಿ ಬಂದನು. ಐಗುಪ್ತದಲ್ಲಿ ಸ್ವಜನರ ಬಳಿಗೆ ತಿರುಗಿ ಹೋಗಿ ಅವರ ಯೋಗಕ್ಷೇಮವನ್ನು ವಿಚಾರ ಮಾಡಿ ಬರುವೆನು ಎಂದು ಹೇಳಿ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹೋದನು. ದೇವರು ಮೋಶೆಯನ್ನು ಛತ್ರದಲ್ಲಿರುವಾಗ ಸಾಯಿಸಬೇಕೆಂದಿದ್ದನು. ಅದರ ಹೆಂಡತಿ ಮಗನಿಗೆ ಸುನ್ನತಿ ಮಾಡಿ ಮೋಶೆ ಕಾಲು ಕೆಳಗಡೆ ಇಟ್ಟು ಅದನ್ನು ನೋಡಿ ಮೋಶೆಯನ್ನು ದೇವರು ಸಾಯಿಸಲಿಲ್ಲ. ಆರೋನನು ಮೋಶೆಗೆ ಕೆಲವು ಮಾತುಗಳನ್ನು ಹೇಳಿದ ನಂತರ ಹೋರೇಬನ ಸ್ಥಳದಲ್ಲಿ ಅವರಿಬ್ಬರೂ ವಂದಿಸಿ ಅವರೆಲ್ಲರೂ ಒಟ್ಟಾಗಿ ಆ ಸ್ಥಳಕ್ಕೆ ಹೋಗುವುದನ್ನು ನೋಡುತ್ತೇವೆ. ಅವರಿಬ್ಬರೆಲ್ಲರೂ ಸೇರಿ ಇಸ್ರಾಯೇಲರ ಹಿರಿಯರ ಬಳಿಗೆ ಬಂದು ಅವರಿಗೆ ಕನ್ವಿನ್ಸ್ ಮಾಡಿದರು. ಅವರು ನಂಬಿದರು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿದರು. ಇನ್ನು ವಚನ ಧ್ಯಾನಕ್ಕೆ ಹೋಗುವಾಗ ಬಹಳ ಅದ್ಭುತವಾದ ಸನ್ನಿವೇಶಗಳು ಇದೆ. ನಾವು ಓದೋಣ. ವಿಮೋಚನಕಾಂಡ 4 ಅಧ್ಯಾಯ 1ನೇ ವಾಕ್ಯ. ಅದಕ್ಕೆ ಮೋಶೆ, ಚಿತ್ತೈಸು, ಅವರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋದರು. ಯೆಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು ಎನ್ನಲು. ದೇವರಾದ ಯೆಹೋವನು ಮೋಶೆಯನ್ನು ಹೋರೇಬ್ ಪರ್ವತದ ಬಳಿಯಲ್ಲಿ ಒಂದು ಪೊದೆಯಲ್ಲಿ ಉರಿಯುವ ಪೊದೆಯಲ್ಲಿ ಕಾಣಿಸಿಕೊಂಡನು. ಅಲ್ಲಿ ಮೋಶೆಯನ್ನು ಕರೆದು ಆತನೊಟ್ಟಿಗೆ
ಮಾತನಾಡುತ್ತಾ ಇದ್ದಾನೆ. 3ನೇ ಅಧ್ಯಾಯವನ್ನು ಈ ವಿವರ ಧ್ಯಾನ ಮಾಡಿದ್ದೇವೆ. ದೇವರಾದ ಯೆಹೋವನು ಮೋಶೆ ಕೇಳಿದ ಪ್ರಶ್ನೆಗಳಿಗೆ ಸದುತ್ತರ ಕೊಟ್ಟನು. ನಿನ್ನ ಹೆಸರು ಏನೆಂಬುದಾಗಿ ಕೇಳಿದಾಗ ಉತ್ತರ ಕೊಟ್ಟನು. ಯಾವ ವಿಧವಾಗಿ ನೀವು ಹಿಂತಿರುಗಿ ಬರುವರು ಎಂದು ಬಹಳ ಕ್ಲಿಯರ್ ಕಟ್ ಪಿಕ್ಚರನ್ನು ಮೋಶೆಯೊಟ್ಟಿಗೆ ದೇವರು ಹೇಳಿದನು. ಆಗ ಮೋಶೆ, ನನ್ನ ಮಾತನ್ನು ಅವರು ಕೇಳುವುದಿಲ್ಲ, ನನ್ನನ್ನು ನಂಬುವುದಿಲ್ಲ, ಯೆಹೋವನು ನಿನಗೆ ಕಾಣಿಸಿಕೊಂಡಿಲ್ಲವೆಂದು ಹೇಳುವರು. ಈಗ ನೀವು ಆಲೋಚನೆ ಮಾಡಬೇಕಾದ ವಿಷಯ ಏನೆಂದರೆ, ಯೆಹೋವ ಸಮಸ್ತವನ್ನು ತಿಳಿದವನು, ಭವಿಷ್ಯತನ್ನು ತಿಳಿದವನು. ಆತನು ಹೇಳಿದ್ದಾನೆ, ನೀವು ಹಿಂತಿರುಗಿ ಬರುವರು. ಒಂದು ಸೂಚನೆ, ಒಂದು ಗುರುತು ಇರುವುದು, ಈ ಬೆಟ್ಟದಲ್ಲೇ ನನ್ನನ್ನು ಆರಾಧಿಸುವಿರಿ, ನಾನು ಐಗುಪ್ತಕ್ಕೆ ತೀರ್ಪು ಕೊಡುವೆನು, ಸರ್ವನಾಶನ ಮಾಡುವೆನು. ಇದನ್ನು ಹೇಳಿದ ನಂತರ ಮೋಶೆ ಅನ್ನುತ್ತಿದ್ದಾನೆ, ಅವರು ನನ್ನ ಮಾತನ್ನು ಕೇಳುವುದಿಲ್ಲ, ಯೆಹೋವನು ನಿನ್ನನ್ನು ಕಳುಹಿಸಲಿಲ್ಲ. ಇನ್ನೂ ಒಂದು ಹೆಜ್ಜೆ ಐಗುಪ್ತ ದೇಶದ ಕಡೆಗೆ ಇಡಲಿಲ್ಲ. ಐಗುಪ್ತ ಪ್ರಜೆಗಳು ಏನನ್ನುತ್ತಾರೋ ಇಲ್ಲಿಯೇ ಮೋಶೆ ಅಂದನು, ನನ್ನನ್ನು ನಂಬುವುದಿಲ್ಲ, ನನ್ನ ಮಾತು ಕೇಳಲ್ಲ ಅಂದನು, ನೀನು ನನಗೆ ಪ್ರತ್ಯಕ್ಷವಾಗಲೇ ಇಲ್ಲ ಎಂದು 3 ಕಾರ್ಯಗಳನ್ನು ಹೇಳಿದನು. ಒಂದು ಯತ್ನವನ್ನಾದರೂ ಮಾಡಿದನ, ಒಬ್ಬ ವ್ಯಕ್ತಿಯನ್ನಾದರೂ ಸಂಧಿಸಿದನ, ಯಾರೊಟ್ಟಿಗೂ ಮೋಶೆ ಹೇಳದೆ ದೇವರೊಟ್ಟಿಗೆ ಹೇಳುತ್ತಿದ್ದಾನೆ. ಸರ್ವಜ್ಞಾನ ಇರುವಂಥ ಆ ದೊಡ್ಡ ದೇವರಿಗೆ ಮೋಶೆ, ನಾನು ಹೋದರೆ ನನ್ನನ್ನು ನಂಬುವುದಿಲ್ಲ, ನಾನು ಹೇಳಿದರೆ ಅವರು ನಂಬುವುದಿಲ್ಲ, ನಾನು ಹೇಳಿದರೂ ಅವರು ಕೇಳುವುದಿಲ್ಲ, ಹೇಗೆ ಹೇಳ್ತೀಯ ಅವರು ನಂಬೋದಿಲ್ಲ ಎಂದು. ಇದೇ 4ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ನೀವು ಈ ರೀತಿಯಾಗಿ ಹೇಳುವುದಾದರೆ 30ನೇ ಅಧ್ಯಾಯದಲ್ಲಿ ಜನರು ನಂಬಿದರು ಅಂದನು, ನನ್ನನ್ನು ನಂಬುವುದಿಲ್ಲ ಅಂದನು. 30ನೇ ಅಧ್ಯಾಯದಲ್ಲಿ ಜನರು ನಂಬಿದರು ಎಂದು ಬರೆದಿದೆ. ಯಾರು ಸರಿ ಇದ್ದಾರೆ, ಯಾರು ಸರಿಯಿಲ್ಲ? ಗಾಡ್ ಈಸ್ ಆಲ್ವೇಸ್ ರೈಟ್, ಮೋಸೆಸ್ ಈಸ್ ರಾಂಗ್. ಮೋಶೆ ದೇವರೊಟ್ಟಿಗೆ ಮಾತನಾಡುತ್ತಾ ತಾನು ಯಾವುದನ್ನು ಅಂದುಕೊಳ್ಳುತ್ತೇನೋ ಅದೇ ಖಚಿತ. ಮನುಷ್ಯರು ಅಷ್ಟೇ, ನಮಗೆ ಭವಿಷ್ಯತ್ತು ಗೊತ್ತಿಲ್ಲ, ನಮ್ಮ ಊಹೆಗಳಿಂದಲೇ ನಾವು ಪ್ರಚಾರ ಮಾಡ್ತೇವೆ. ಅದು ಮಾನವನ ಬಲಹೀನತೆ. ಅದು ಮೋಶೆಯಲ್ಲೂ ಕೂಡ ಇದೆ. ನಂಬುತ್ತಾರೆ ಎಂದು ದೇವರು ಹೇಳಿ ಕಳಿಸಿದರೆ ನಂಬೋದಿಲ್ಲ ಅಂತ ಮೋಶೆ ಹೇಳುತ್ತಿದ್ದಾನೆ. ಪ್ರಾಬ್ಲಮ್ ಎಲ್ಲಿದೆ ಅಂದರೆ ಮೋಶೆಯಲ್ಲಿ ಪ್ರಾಬ್ಲಮ್ ಇದೆ, ದೇವರಲ್ಲಿ ಅಲ್ಲ, ಪ್ರಜೆಗಳಲ್ಲಿ ಅಲ್ಲ. ನೀವು ಒಂದು ಸಲ ಆಲೋಚನೆ ಮಾಡಿದರೆ ಅನೇಕ ಸಂದರ್ಭಗಳಲ್ಲಿ ನಮ್ಮಲ್ಲಿರುವಂಥ ಸಮಸ್ಯೆಗಳನ್ನು ಇತರರಲ್ಲಿ ಇರುವ ಹಾಗೆ ನಾವು ಭಾವಿಸುತ್ತೇವೆ, ಊಹೆ ಮಾಡುತ್ತೇವೆ. ಅದಕ್ಕೆ ಒಬ್ಬ ಮನಃಶಾಸ್ತ್ರಜ್ಞನು ಹೇಳಿದ ಮಾತೇನೆಂದರೆ 90% ಆಫ್ ಯುವರ್ ಥಾಟ್ಸ್, 90% ನಿಮ್ಮ ಆಲೋಚನೆಗಳು, ನಿಮ್ಮ ಕಾರ್ಯಗಳು ಜರುಗುವುದಿಲ್ಲ. ನಾನಾದರೆ ಕೆಲವು ಆ್ಯಡ್ ಮಾಡ್ತೇನೆ ಅದಕ್ಕೆ. 99% ನಿನ್ನ ಊಹೆಗಳು ಜರುಗುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ 100% ಇರಬಹುದು. ಯಾಕಂದರೆ ಮನುಷ್ಯನು ಏನೇನೋ ಊಹೆ ಮಾಡುತ್ತಾನೆ, ಭವಿಷ್ಯತನ್ನು ತಿಳಿಯದವನು. ಆದರೆ ಊಹೆಗಳ ಮೂಲಕ ಭವಿಷ್ಯತನ್ನು ಎದುರುಗೊಳ್ಳುವುದಕ್ಕಾಗಿ ಅಥವಾ ಅಟೆಂಪ್ಟ್ ಮಾಡುವುದಕ್ಕಾಗಿ ಮುಂದಕ್ಕೆ ಹೋಗುವುದಿಲ್ಲ. ಒಬ್ಬ ನಾಯಕನಿಗೆ ಯಾವ ಲಕ್ಷಣ ಇರಬಾರ್ದೋ ಆ ಲಕ್ಷಣ ಈತನಲ್ಲಿ ಇದೆ. ಪ್ರಯತ್ನಿಸದೆ ಮುಂದಸ್ತಾಗಿ ಭಾವವನ್ನು ಆಲೋಚನೆ ಮಾಡಿ ಅದರ ಕುರಿತಾಗಿ ಆ್ಯಕ್ಟ್ ಮಾಡುವುದು. ಈ ದಿನಗಳಲ್ಲಿ ಅನೇಕರಲ್ಲಿ ಇದಿದೆ. ಇದು ಸರಿಯಾದದ್ದಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟು ದೇವರು ಹೇಳಿದ ಕಾರ್ಯದಲ್ಲಿ ಮುಂದೆ ಸಾಗುವುದನ್ನು ಕಲಿಯಬೇಕೇ ಹೊರತುಪಡಿಸಿ ದೇವರು ಹೇಳಿದ್ದನ್ನು ತನ್ನ ಸ್ವಂತ ಆಲೋಚನೆಯಲ್ಲಿ ಆಲೋಚನೆ ಮಾಡಿ ಊಹಿಸಿ ಏನೋ ನಡೆಯುತ್ತದೆ ಅನ್ನುವಂಥ ಭಾವನೆಯೊಟ್ಟಿಗೆ ಹೋಗದೇ ಇರುವುದು, ಮಾಡದೇ ಇರುವುದು ವಿಚಾರಧಾರಣೆ.
ಮೋಶೆ ಹಾಗೆಯೇ ಮಾಡಿದನು. ಈಗ ನಂಬದೇ ಇರುವುದು ಯಾರು? ಕೇಳದೇ ಇರುವುದು ಯಾರು? ಕಳಿಸಲ್ಪಡದೇ ಇರುವುದು ಯಾರು? ದೇವರು ಹೇಳಿದ ಹೋಗು ಅಂದು, ಆದರೆ ಅವನು ಹೋಗಲಿಲ್ಲ. ನಂಬದವನು ಯಾರು? ಮೋಶೆ ದೇವರ ಮಾತನ್ನು ಕೇಳದವನಾಗಿದ್ದಾನೆ. ಅದಕ್ಕೆ ಪ್ರಜೆಗಳು ಕೂಡ ಕೇಳಿಸುವುದಿಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಅವಿಶ್ವಾಸ ಕುರುಡುತನವನ್ನು ಉಂಟು ಮಾಡುತ್ತದೆ. ಒಬ್ಬ ವ್ಯಕ್ತಿಯಲ್ಲಿ ವಿಶ್ವಾಸ ಕಾರ್ಯಸಾಧಕವಾಗುತ್ತದೆ. ಮೋಶೆ ದೇವರು ಕಳಿಸಿದರೂ ಕೂಡ ಅವರು ನಂಬುವುದಿಲ್ಲ ಅನ್ನುವಂಥ ಭಾವನೆಗೆ ಬಂದನು. ನೋಡಿ ಎಷ್ಟು ವಿಚಿತ್ರ. ಆಗ ದೇವರು ಅದೇನು ನಿನ್ನ ಕೈಲಿರುವುದು ಅಂದನು. ಯೆಹೋವನು ಅವನಿಗೆ ಇದು ಕೋಲು ಅಂದನು. ಯೆಹೋವನು ಅವನಿಗೆ ಅದನ್ನು ನೆಲದಲ್ಲಿ ಬಿಸಾಡು ಎಂದು ಹೇಳಿದರು. ನೆಲದಲ್ಲಿ ಬಿಸಾಡುತ್ತಲೇ ಅದು ಹಾವಾಯಿತು. ಮೋಶೆ ಅದಕ್ಕೆ ಭಯಪಟ್ಟು ಓಡಿ ಹೋದನು. ಯೆಹೋವನು ಅವನಿಗೆ ನಿನ್ನ ಕೈ ಚಾಚಿ ಅದರ ಬಾಲವನ್ನು ಹಿಡಿ ಎಂದು ಹೇಳಿದನು. ಹಿಡಿದಾಗ ಕೋಲಾಯಿತು. ಯೆಹೋವನು ಅವನಿಗೆ ಇದರಿಂದ ಅವರು ತಮ್ಮ ಪಿತೃಗಳಾದ ಅಬ್ರಹಾಮ, ಇಸಾಕ, ಯಾಕೋಬರ ದೇವರಾಗಿರುವ ಯೆಹೋವನು ನಿನಗೆ ಕಾಣಿಸಿದ್ದು ನಿಜ ಎಂಬುದನ್ನು ನಂಬುವರು ಎಂದು ಹೇಳಿದನು. ನೋಡಿ, ದೇವರು ಒಂದು ಸೂಚನೆ ಆತನಿಗೆ ತೋರಿಸುತ್ತಿದ್ದಾನೆ. ನಿನ್ನ ಕೈಯಲ್ಲಿರುವಂಥದ್ದು ಏನು? ಕೋಲು. ಪಶುಗಳನ್ನು ಮೇಯಿಸುವಂಥ ಪ್ರತಿಯೊಬ್ಬರ ಬಳಿಯಲ್ಲಿ ಕೋಲು ಇರುತ್ತದೆ. ಯಾಕಂದರೆ ಆ ಪಶುಗಳು ಮುಂದಕ್ಕೆ ಹೋಗಬೇಕಾದ್ರೆ ಮುಂದೆ ಹೋಗಿ ಎದುರುಗಡೆ ಇರುವಂಥ ಕಲಹಗಳನ್ನು ಸಮ ಮಾಡುತ್ತದೆ. ನಿನ್ನ ಕೈಯಲ್ಲಿರುವುದೇನು? ಕೋಲು. ನಿನ್ನ ಕೈಯಲ್ಲಿರುವಂಥ ಕೋಲು ಕೆಳಗಡೆ ಬಿಸಿಡಿದಾಗ ಹಾವಾಯಿತು. ಕೋಲಲ್ಲಿ ಜೀವವಿಲ್ಲ, ಹಾವಲ್ಲಿ ಜೀವವಿದೆ. ಏನು ದೇವರು ಇದರ ಮೂಲಕ ಹೇಳುವಂಥದ್ದು? ನೀನು ಜೀವವಿರುವಂಥದ್ದನ್ನು ಜೀವ ಇಲ್ಲದರಿಂದ ಬರಮಾಡುತ್ತಾನೆ. ಈ ಲಕ್ಷಣ ದೇವರಿಗೆ ಮಾತ್ರ ಇದೆ. ಜೀವ ಇಲ್ಲದೆ ಇರುವುದರಿಂದ ಜೀವವನ್ನು ಉಂಟು ಮಾಡುವಂಥದ್ದು. ಕ್ರಿಯೇಷನ್ ಆಫ್ ಹ್ಯೂಮನ್ ಬೀಯಿಂಗನ್ನು ಒಂದು ಸರಿ ನೋಡೋಣ. ಆದಿಕಾಂಡದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರಾದ ಯೆಹೋವನು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ನಿರ್ಜೀವವಾದ ಬೊಂಬೆಯಿಂದ ಜೀವವನ್ನು ದೇವರು ಕೊಡುವಾಗ ಜೀವಿಸುವ ಪ್ರಾಣಿಯಾದನು. ನೋಡಿ, ಜೀವಿಸುವ ಮಾನವನಿಗೆ ದೇವರು ನಿರ್ಜೀವಿಯಾಗಿ ಮಾಡುತ್ತಾನೆ. ಅರ್ಥ ಆಗ್ತಿದೆಯಾ? ಜೀವ ಇಲ್ಲದೆ ಇರುವುದಕ್ಕೆ ಜೀವ ಕೊಡಬಲ್ಲನು, ಜೀವ ಇಲ್ಲದವುಗಳಿಗೆ ಜೀವ ಕೊಡಬಲ್ಲನು, ಜೀವ ಇರುವುದಕ್ಕೆ ಜೀವ ಇಲ್ಲದೆ ಇರುವ ಹಾಗನೂ ಕೂಡ ಆತನು ಮಾಡಬಲ್ಲನು. ಜೀವ ದೇವರ ಕೈಯಲ್ಲಿ ಇದೆ. ಆದುದರಿಂದ ನಾನು ದೇವರು ನಿನ್ನನ್ನು ಕಳುಹಿಸಿದೆನು ಅನ್ನೋದಕ್ಕೆ ಇದು ಸಾಕು. ಸೃಷ್ಟಿಕರ್ತನಾದ ದೇವರು ನನ್ನನ್ನು ಕಳುಹಿಸಿದನು ಎಂದು ಹೇಳಬೇಕು. ಯೆಹೋವನು ಕಳಿಸಿದನು ಅನ್ನಬಾರದು. ದ ಒನ್ ಹೂ ಕ್ರಿಯೇಟೆಡ್ ಆಲ್. ಈ ಸೃಷ್ಟಿಯೆಲ್ಲವನ್ನು ಮಾಡಿದಾತನು ನನ್ನನ್ನು ಕಳಿಸಿದ್ದಾನೆ. ಆತನು ನಮ್ಮ ಪಿತೃಗಳಿಗೆ ಪ್ರತ್ಯಕ್ಷವಾದ ದೇವರು. ಮೋಶೆ ಅವರೊಟ್ಟಿಗೆ ಹೇಳಿದಾಗ ಅವರು ಹೇಗೆ ನಂಬ್ತಾರೆ? ನಿರ್ಜೀವವಾದದನ್ನು ಜೀವವಾಗಿ ಮಾಡಿದಾಗ, ನಿರ್ಜೀವವಾಗಿರುವುದನ್ನು ಜೀವವಾಗಿ ಮಾಡುವಾಗ ಅದನ್ನು ನೋಡಿದಾಗ ಅವರು ನಂಬುತ್ತಾರೆ. ಶೂನ್ಯದಿಂದ ಎಲ್ಲವನ್ನು ಉಂಟು ಮಾಡಿದ ದೇವರು ಸೃಷ್ಟಿಕರ್ತನು. ಆದುದರಿಂದ ದೇವರು ಮೋಶೆಯನ್ನು ಕಳುಹಿಸಿದನು ಅನ್ನೋದಕ್ಕೆ ಈ ಉದಾಹರಣೆಯನ್ನು ದೇವರು ಆತನಿಗೆ ಕೊಟ್ಟನು. ಆದರೆ ಒಂದು ಮಾತು ಈ ಮಧ್ಯದಲ್ಲಿ ಸೇರಿಸಲಾಗಿದೆ. ಹಳೆ ಒಡಂಬಡಿಕೆಯ ಟ್ರಾನ್ಸ್ಲೇಷನಲ್ಲಿ ಒಂದು ಮಿಸ್ ಆಗಿದೆ. ಹಾವಾಯ್ತಲ್ವಾ? ಹಾವಾದಾಗ ಮೋಶೆ ಓಡಿ ಹೋದನಂತ ದೇವರ ವಾಕ್ಯ ಹೇಳ್ತದೆ. ಮೋಶೆ ಫ್ಲೀ. ಮೋಸೆ ಓಡಿ ಹೋದನಂತ ದೇವರ ವಾಕ್ಯ ಹೇಳ್ತದೆ.
ದೇವರ ಸನ್ನಿಧಾನದಿಂದ ಓಡಿ ಹೋದನು. ನೋಡಿ, ಒಂದು ಆಶ್ಚರ್ಯಕರವಾದ ಪರಿಮಾಣ ಆತನ ಮುಂದೆ ನಡೆಯಿತು. ಹಠಾತ್ತಾಗಿ ನಡೆಯಿತು. ಕೋಲು ಹಾವಾದಾಗ ಭಯ ತಲ ಓಡಿ ಹೋದ. ದೇವರು ಅನ್ನುತ್ತಿದ್ದಾನೆ, ಅದನ್ನು ಹಿಡಿ. ಮೋಶೆಗೆ ಇದು ಸೂಚನೆ ನಂಬುವುದಕ್ಕಾಗಿ. ಮೊದಲನೇದಾಗಿ, ವಾಸ್ತವವಾಗಿ ಇಸ್ರೇಲ್ ಜನಾಂಗಕ್ಕೆ ಹೇಳಿದಾಗ ಅವರು ನಂಬುತ್ತಾರೋ ಇಲ್ಲವೋ, ದೇವರು ಮೊದಲು ಮೋಶೆಗೆ ಕನ್ವಿನ್ಸ್ ಮಾಡುತ್ತಿದ್ದಾನೆ. ಆತನ ಶಕ್ತಿ ಏನೆಂಬುದಾಗಿ ಆತನು ತಿಳಿಯಬೇಕಲ್ವಾ? ಹೇಳದೆ ಹೋದರೆ ಅವನು ತಿಳಿಯೋದಿಲ್ಲವಲ್ಲ. ಆತನು ಯಾರೆಂಬುದಾಗಿ ಗ್ರಹಿಸುವಂಥ ಸೂಚನೆಗಳು ಅವನಿಗೂ ಬೇಕಲ್ಲ. ಅದಕ್ಕೆ ದೇವರು ಆತನಿಗೆ ಸೂಚನೆಗಳನ್ನು ಕೊಡುವುದಕ್ಕೆ ಇಷ್ಟಪಟ್ಟನು. ದೇವರು ಸ್ವಯವಾಗಿ ಹೇಳುತ್ತಿದ್ದಾನೆ, ಹೀಗೆ ನೀವು ಮಾಡಿದರೆ ನಿಮ್ಮ ಪಿತೃಗಳ ದೇವರಾದ ಅಬ್ರಹಾಮ, ಇಸ್ಸಾಕ, ಯಾಕೋಬರ ದೇವರಾಗಿರುವ ಯೆಹೋವನು ನಿನಗೆ ಕಾಣಿಸಿದ್ದು ನಿಜ ಎಂಬುದನ್ನು ನಂಬುವರು ಎಂದು ಹೇಳಿದನು. ಮೋಶೆ ಮಾತನ್ನು ದೇವರು ಒಡೆಯಲಿಲ್ಲ. ನಿನಗೇನು ಗೊತ್ತು ಭವಿಷ್ಯತ್ತು? ನನಗೆ ಗೊತ್ತು, ನೀನು ಹೋಗು, ಅವ್ರು ನಂಬುತ್ತಾರೆ ಎಂಬುದಾಗಿ ಆರ್ಗ್ಯುಮೆಂಟ್ ಮಾಡಲಿಲ್ಲ. ಮೋಶೆಯ ಮಾತಿಗೆ ದೇವರು ಒಂದು ರುಜುವನ್ನು ಕೊಟ್ಟು ಆತನನ್ನು ಬಲಪಡಿಸುತ್ತಿದ್ದಾನೆ. ಮೋಶೆಯನ್ನು ಖಂಡನೆ ಮಾಡಲಿಲ್ಲ, ಮೋಶೆಯನ್ನು ಸ್ಟ್ರೆಂಥನ್ ಮಾಡುತ್ತಿದ್ದಾನೆ. ಗುರುತಿಸ್ಕೊಳ್ರಿ, ನಾವು ನಮ್ಮ ಆಲೋಚನೆಗಳನ್ನು ಕುರಿತು ದೇವರನ್ನು ಪ್ರಶ್ನಿಸುವಾಗ ದೇವರು ನಮ್ಮನ್ನು ಬಿಟ್ಟು ಬಿಡುವವನಲ್ಲ, ನಮ್ಮ ಮೇಲೆ ಕನಿಕರಪಟ್ಟು ನಮ್ಮನ್ನು ಬಲಪಡಿಸುತ್ತಾನೆ. ಇದನ್ನು ನಾವು ಮರೆಯಬಾರದು. 6ನೇ ವಾಕ್ಯ, ಮತ್ತೆ ಯೆಹೋವನವನಿಗೆ ನಿನ್ನ ಕೈಯನ್ನು ಉಡಿಯಲ್ಲಿ ಇಟ್ಟುಕೋ ಎಂದು ಹೇಳಿದನು. ಅವನು ಕೇಳದೆ 2ನೆಯ ವಿಷಯ ತಿಳಿಸುತ್ತಾ ಇದ್ದಾನೆ. ಅವನು ಉಡಿಯಲ್ಲಿ ಇಟ್ಟುಕೊಂಡು ಹೊರಗೆ ತೆಗೆಯಲಾದು ತೊನ್ನು ಹತ್ತಿ ಹಿಮದಂತೆ ಬೆಳಕಾಗಿತ್ತು. ಕುಷ್ಠ ರೋಗವನ್ನು ಬರಮಾಡುವತನು ದೇವರು ಒಬ್ಬನೇ. ಆ ದಿನಗಳಲ್ಲಿ ಅನೇಕ ಕುಷ್ಠರೋಗಿಗಳು ಇದ್ದರೂ ಕೂಡ ಗುಣಪಡಿಸುವುದು ದೇವರು ಮಾತ್ರವೇ. ಕುಷ್ಠರೋಗ ಬರುವಂಥದ್ದು, ಹೋಗುವಂಥದ್ದು, ಕಣ್ಣು ಮುಂದೆ ಕುಷ್ಠರೋಗ ಬರುವುದು, ಕಣ್ಣು ಮುಂದೆ ಕುಷ್ಠರೋಗ ಹೋಗುವಂಥದ್ದು. ನೋಡಿ, ಸ್ವಸ್ಥತೆ ಪಡಿಸುವುದು ದೇವರು, ಅದ್ಭುತ ಮಾಡುವುದು ದೇವರು, ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ದೇವರು ಇಸ್ರಾಯೇಲರ ದೇವರು ಎಂದು ಅವರಿಗೆ ಗೊತ್ತು. ಅವರು ಕೇಳಿದ್ದಾರೆ, ಅದನ್ನು ನೋಡುತ್ತಾರೆ. ಇದು ಒಂದು ಸಾರಿ ಆಲೋಚನೆ ಮಾಡಿಕೊಳ್ಳಿ. ಯಾರೋ ಕೈಗೆ ಕುಷ್ಠರೋಗ ಬಂದು, ಕುಷ್ಠರೋಗ ಯಾರ ಕೈಯಿಂದ ವಾಸಿಯಾಗಿದೆ ಅಂದರೆ ಆ ವ್ಯಕ್ತಿಗೆ ಗೊತ್ತಾಗ್ತದೆ, ನೋಡಿದ ವ್ಯಕ್ತಿಗೆ ಗೊತ್ತಾಗುತ್ತದೆ. ಮೋಶೆ ಎಕ್ಸ್ಪೀರಿಯನ್ಸ್ ಮಾಡುತ್ತಾ ಇದ್ದಾನೆ ಕುಷ್ಠವನ್ನು. ದೇವರು ಮೋಶೆಗೆ ಒಂದು ಅನುಭವ ಕೊಡುತ್ತಾ ಇದ್ದಾನೆ. ಏನು ಅನುಭವ? ಕೈಯನ್ನು ಉಡಿಯಲ್ಲಿ ಇಟ್ಟುಕೋ. ಅದು ಕುಷ್ಠ ರೋಗಿ ವ್ಯಾಧಿ ಹೊಂದಿದ ಹಾಗೆ ಬದಲಾಯಿತು. ಮತ್ತೆ ಅದನ್ನು ದೇವರು ಹೇಳಿದ ಹಾಗೆ ನಿನ್ನ ಕೈಯನ್ನು ತಿರುಗಿ ಉಡಿಯಲ್ಲಿ ಸೇರಿಸು ಎಂದು ಹೇಳಿದನು. ಅವನು ಅದನ್ನು ತಿರುಗಿ ಉಡಿಯಲ್ಲಿ ಸೇರಿಸಿ ತೆಗೆದು ನೋಡಿದಾಗ ಅದು ಉಳಿದ ಮೈಯಂತೆ ಆಗಿತ್ತು. ಒಂದು ಸಲ ಕುಷ್ಠರೋಗಿ ಆಯಿತು, ಮತ್ತೊಂದು ಸಾರಿ ದೇವರು ಹೇಳಿದಾಗ ಅದೇ ವಿಧವಾಗಿ ಮಾಡಿದಾಗ ಮಾಮೂಲಿಯಾಗಿ ಮಾರ್ಪಟ್ಟಿತು. ಏನು ಇದರಿಂದ ನಾವು ಗ್ರಹಿಸುವಂಥದ್ದು? ಆದ್ದರಿಂದ ವ್ಯಾಧಿಯನ್ನು ಸ್ವಸ್ಥಪಡಿಸುವವನು ದೇವರೇ. ಅದು ಕುಷ್ಠರೋಗ, ಅದು ಕ್ಷಣಕಾಲದಲ್ಲಿ ಗುಣ ಆಯಿತು. ಕ್ಷಣ ಮಾತ್ರದಲ್ಲಿ ಬಂದು ಕ್ಷಣ ಮಾತ್ರದಲ್ಲೇ ಗುಣ ಆಯಿತು. ಲೈಫ್ ಟೈಮ್ ಡಿಸೀಸ್ ಇದು ಕುಷ್ಠರೋಗ. ಕುಷ್ಠರೋಗ ಅಲ್ಲಲ್ಲಿ ಕಾಣುತ್ತಾರೆ. ಇಂಡಿಯಾದಲ್ಲಿ ಕುಷ್ಠರೋಗ ಇಲ್ಲ. ಈಗ ಹಳೆಯ ರೋಗಿಗಳು, ಸ್ವಸ್ಥತೆ ಹೊಂದಿದವರು ಅಲ್ಲಲ್ಲಿ ಕಾಣ್ತಾರೆ. ಅವರಿಗಾಗಿ ಕಾಲೋನಿಗಳು ಕೂಡ ಕಟ್ಟಲಾಗಿದೆ. ಆರ್ಗನೈಸೇಷನ್ಸ್ ಅವರಿಗೆ ಸಹಾಯ ಮಾಡುವುದಕ್ಕಾಗಿ ಬಹಳ ಮುಂದೆ ಬಂದು ಅವರಿಗೆ ಮನೆಗಳು ಕೂಡ ಕಟ್ಟಿಕೊಟ್ಟಿದ್ದಾರೆ. ಕುಷ್ಠರೋಗ ಅನ್ನುವಂಥದ್ದು ಲೈಫ್ ಟೈಮ್ ಪನಿಷ್ಮೆಂಟ್. ಅದು ಕಾಲು, ಕೈ, ಮೂಗು
ಎಲ್ಲವನ್ನ ತಿಂದುಬಿಡುತ್ತದೆ. ಲೆಪರ್ಸ್ ಅವರ ಮೂಗು, ಕೈಗಳು, ಬೆರಳು ಕಟ್ಟಾಗುತ್ತದೆ. ಅದೆಲ್ಲ ನಮಗೆ ಗೊತ್ತಿದೆ. ಆ ರೀತಿಯಾದ ರೋಗ ಒಂದೇ ಕ್ಷಣದಲ್ಲಿ ವಾಸಿಯಾದದ್ದು. ಕುಷ್ಠರೋಗದಿಂದ ಮಾಂಸ ಉದುರುತ್ತಾ ಇರುತ್ತದೆ. ಹೇಗೆ ಇದು ಸಾಧ್ಯ? ಇದು ಮ್ಯಾಜಿಕ್. ಇದು ಮ್ಯಾಜಿಷಿಯನ್ ಮಾಡುವಂಥ ಮ್ಯಾಜಿಕ್ ಅಲ್ಲ. ಏನೋ ಒಂದು ಆರ್ಟಿಕಲನ್ನು ತೆಗೆದು ಅದು ಮಾಡಿ ಇದು ಮಾಡಿ ಆ ರೀತಿಯಾದ ಒಂದು ಮ್ಯಾಜಿಕ್ ಪ್ರದರ್ಶನ ಅಲ್ಲ. ಮೋಶೆ ಭಯಪಟ್ಟಿರುತ್ತಾನೆ. ಕೈಗೆ ಕುಷ್ಠರೋಗ ಬಂದಾಗ ಹೆದರಿರುತ್ತಾನೆ. ಅವನಿಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಆ ಕುಷ್ಠವನ್ನು ಅದು ಗುಣ ಆದದ ಅನುಭವವನ್ನು ನೋಡಿ ಅವನು ತಿಳಿಯಬೇಕಾದ ಸಂಗತಿ ಏನಂದರೆ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನ್ನುವಂಥ ಸಂಗತಿಯನ್ನು ಮೋಶೆ ತಿಳಿಯುವುದಕ್ಕಾಗಿ ದೇವರು ಈ ರೀತಿಯಾಗಿ ಎರಡನೆಯ ಕಾರ್ಯವನ್ನು ಮೋಶೆ ನಂಬುವಂತೆ ಮಾಡುತ್ತಿದ್ದಾನೆ. ಮೋಶೆಗೆ ಕಾಣುವಂತೆ ಮಾಡಿ, ಅದನ್ನು ನಂಬುವಂತೆ ಮಾಡಿ, ಅದನ್ನು ಜನಗಳಿಗೆ ಬೋಧಿಸುವಂತೆ ಮಾಡೋದಕ್ಕಾಗಿ ಮೋಶೆಗೆ ದೇವರು ಈ ರೀತಿಯಾಗಿ ಅನುಭವಕ್ಕೆ ನಡೆಸ್ತಾ ಇದ್ದಾರೆ. ಎರಡು ಕಾರ್ಯಗಳನ್ನು ಕಣ್ಣಾರೆ ನೋಡುವಾಗ ಅವರು ನಂಬುವರು. ಅದನ್ನು ನಂಬದೇ ಹೋದರೆ ಇನ್ನೊಂದು ಕಾರ್ಯ ಮಾಡಬೇಕು. ಏನಂದರೆ, ಎರಡು ಮಹತ್ ಕಾರ್ಯಗಳನ್ನು ಅವರು ಮನಸ್ಸಿಗೆ ತೆಗೆದುಕೊಳ್ಳದೆಯೂ ನಿನ್ನ ಮಾತನ್ನು ನಂಬದೆಯೂ ಹೋದರೆ ನೀನು ನೈಲ್ ನದಿಯಿಂದ ನೀರನ್ನು ತೆಗೆದುಕೊಂಡು ಒಣಗಿದ ನೆಲದಲ್ಲಿ ಸುರಿಯಬೇಕು. ಆಗ ನೆಲದಲ್ಲಿ ಸುರಿದ ನೀರು ರಕ್ತವಾಗುವುದು. ನೋಡಿ, ನೆಲದಲ್ಲಿ ನೀರು ಹಾಕುವಾಗ ನೀರು ರಕ್ತವಾಗುತ್ತದೆ. ನೀರು ರಕ್ತವಾಗುವುದು ಏನು ಆಶ್ಚರ್ಯ! ನೀರು ರಕ್ತವಾಗಿ ಮಾರ್ಪಡುವುದೆಂದರೆ ಏನು? ಹಳೆ ಒಡಂಬಡಿಕೆಯಲ್ಲಿ ಮೋಶೆ ನೀರನ್ನು ರಕ್ತವಾಗಿ ಮಾರ್ಪಡಿಸಿದರೆ, ಹೊಸ ಒಡಂಬಡಿಕೆಯಲ್ಲಿ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿದನು. ಕೆಲಸಕ್ಕೆ ಬರುವಂಥ ನೀರನ್ನು ಮೋಶೆ ರಕ್ತ ಮಾರ್ಪಡಿಸಿದನು. ಆದರೆ ಯೇಸು ಕೆಲಸಕ್ಕೆ ಬರುವಂಥ ನೀರನ್ನು ಮಧುರವಾದ ದ್ರಾಕ್ಷಾರಸವಾಗಿ, ಸೇವಿಸುವ ದ್ರಾಕ್ಷಾರಸವಾಗಿ ಬದಲಾಯಿಸಿದನು. ದ್ಯಾಟ್ ಈಸ್ ದ ನ್ಯೂ ಟೆಸ್ಟಮೆಂಟ್. ಗ್ರೇಟ್ನೆಸ್ ಇನ್ ನ್ಯೂ ಟೆಸ್ಟಮೆಂಟ್, ಬ್ಯೂಟಿ ಇನ್ ದ ನ್ಯೂ ಟೆಸ್ಟಮೆಂಟ್, ಟೇಸ್ಟ್ ಇನ್ ದ ನ್ಯೂ ಟೆಸ್ಟಮೆಂಟ್. ಹಳೆ ಒಡಂಬಡಿಕೆಯಲ್ಲಿ ಜಸ್ಟಿಸ್ ಆ್ಯಂಡ್ ಜಡ್ಜ್ಮೆಂಟನ್ನು ಡಿಕ್ಲೇರ್ ಮಾಡುತ್ತದೆ. ನ್ಯೂ ಟೆಸ್ಟಮೆಂಟ್ ಡಿಕ್ಲೇರ್ಸ್ ದ ಗ್ರೇಸ್ ಆ್ಯಂಡ್ ಬ್ಲೆಸ್ಸಿಂಗ್. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೋಶೆಯೊಟ್ಟಿಗೆ ದೇವರು ಹೇಳುತ್ತಾ ಇದ್ದಾನೆ, ನೀರು ನೆಲದಲ್ಲೇ ಹಾಕುವಾಗ ರಕ್ತವಾಗುವುದು. 3 ಸೂಚನೆಗಳನ್ನು ದೇವರು ಹೇಳಿದನು. ಇದು ನಡೆಯುತ್ತದೆ. ನೀನು ತಪ್ಪದೆ ಹೋಗಬೇಕು. ಅವರು ನಂಬೋದಿಲ್ಲ ಅಂತ ನೀನೇ ಹೇಳ್ತಾ ಇದೀಯ. ಪ್ರತ್ಯೇಕವಾದ ಅಧಿಕಾರಗಳನ್ನು ಕೊಟ್ಟು ನಿನ್ನನ್ನು ಕಳಿಸುತ್ತಿದ್ದೇನೆ. ಸಾಮಾನ್ಯವಾದವನು ಅಲ್ಲ. ಒಂದು ಕಾಲದಲ್ಲಿ ಪಶುವ ಕುರುಬನು, ಈಗ ನನ್ನ ಪಕ್ಷವಾಗಿ ಕುರುಬನಾಗಿ ಹೋಗುತ್ತಿದೆಯಾ? ಪ್ರತಿನಿಧಿಯಾಗಿ, ನನ್ನ ಪ್ರತಿನಿಧಿ ಎಂಬುದಾಗಿ ದೇವರು ಮೋಶೆಗೆ ಹೇಳುವಾಗ, 10ನೇ ವಾಕ್ಯದಲ್ಲಿ ಮೋಶೆ ಯೆಹೋವನಿಗೆ, ಏನು ಪ್ರಭುವೇ, ನಾನು ಮೊದಲಿಂದಲೂ ನೀನು ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿದೆ ಎಂದು ಹೇಳಲು. ನೋಡಿ, ಮೋಶೆಯ ಕುರಿತಾಗಿ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ ಏನು ಸಾಕ್ಷಿ ಹೇಳುತ್ತದೆ? ಐಗುಪ್ತ ವಿದ್ಯೆಗಳಲ್ಲಿ ಪ್ರವೀಣನು, ಮಾತಲ್ಲಿ ಆತನು ವಾಕ್ಚಾತುರ್ಯ ಇರುವವನು. ಅವನು ಹೇಳ್ತಾ ಇದ್ದಾನೆ, ನಾನು ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿವೆ. ಅಂದರೆ ನತ್ತಿ, ನಾನು ಸರಿಯಾಗಿ ಪ್ರೊನೌನ್ಸ್ ಮಾಡೋದಕ್ಕೆ ಬರೋದಿಲ್ಲ, ಕ್ಲಾರಿಟಿಯಿಂದ ಮಾತಾಡೋದಿಲ್ಲ ಅಂತ ಅರ್ಥ. ತನ್ನ ಅಶಕ್ತತೆಯನ್ನು ಬಯಲುಪಡಿಸುತ್ತಾ ಇದ್ದಾನೆ. ತನ್ನನ್ನು ಕರೆದವನ ಶಕ್ತಿಯನ್ನು ತಿಳಿಯದೆ ಮಾತನಾಡುತ್ತಾ ಇದ್ದಾನೆ.
ನಮ್ಮ ಅಶಕ್ತತೆಯ ಕುರಿತಾಗಿ ದೇವರೊಟ್ಟಿಗೆ ಹೆಚ್ಚಾಗಿ ಮಾತನಾಡುತ್ತೇವೆ. ದೇವರ ಶಕ್ತಿಯ ಕುರಿತಾಗಿ ನಮ್ಮೊಟ್ಟಿಗೆ ನಾವು ಮಾತಾಡಿದ್ರೆ ಒಳ್ಳೆಯದು. ದೇವರೊಟ್ಟಿಗೆ ನಮ್ಮ ಇನೇಬಿಲಿಟೀಸ್ ಕುರಿತಾಗಿ ಮಾತನಾಡುವುದು ಕೆಲವು ಸಂದರ್ಭಗಳಲ್ಲಿ ಆತನಿಂದ ಶಕ್ತಿ ಹೊಂದುವ ವಿಷಯಕ್ಕಾಗಿ ಮಾತನಾಡುವುದು ಒಳ್ಳೆಯದು. ನಮ್ಮ ದೌರ್ಭಾಗ್ಯತೆಯ ಕುರಿತಾಗಿ, ಅಸಮರ್ಥತೆಯ ಕುರಿತಾಗಿ ದೇವ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಬಾರ್ದು. ನಮಗೆ ನಾವು ಹೇಳ್ಕೋಬೇಕು. ಶಕ್ತಿವಂತದ ದೇವರನ್ನು ನಾವು ನಂಬಿಕೊಳ್ಳೋಣ ಅಂತ ನಮಗೆ ನಾವು ಬೋಧಿಸ್ಕೊಳ್ಬೇಕು. ಅಷ್ಟೇ ಅಲ್ಲದೆ ದೇವರ ಮುಂದೆ ಹೋಗಿ ನನ್ನ ನಾಲಿಗೆ ಸರಿಯಿಲ್ಲ, ಮಾತು ಸರಿಯಿಲ್ಲ, ನನ್ನ ವಾಕ್ಚಾತುರ್ಯ ಇಲ್ಲ ಅಂತ ದೇವರಾಗೆ ನಾವು ಮೋಶೆ ಹೇಳುತ್ತಿದ್ದಾನೆ. ದೇವರವನಿಗೆ ಮನುಷ್ಯನಿಗೆ ಬಾಯಿ ಕೊಟ್ಟವರಾರು? ನಿನಗೆ ಬಾಯಿ ಕೊಟ್ಟವರಾರು? ನಿನ್ನ ಮಾತು ಬರಲ್ಲ ಅಂತ ಹೇಳ್ತೀಯಲ್ಲ, ಮಾತು ಕೊಟ್ಟವರು ಯಾರು? ಬಾಯಿ ಕೊಟ್ಟವರಾರು? ಮೂಕನಾಗಿ, ಕಿವುಡನಾಗಿ, ಕಣ್ಣುಳ್ಳವನಾಗಿ, ಕಣ್ಣಿಲ್ಲದವನಾಗಿರಬೇಕೆಂದು ನೇಮಿಸಿದವರು ಯಾರು? ಯೆಹೋವನಾಗಿರುವ ನಾನಲ್ಲವೇ? ಅಂದರೆ ನಾವು ಆತನ ಒಂದು ಮಾಸ್ಟರ್ ಪೀಸ್, ಆತನು ತಯಾರು ಮಾಡಿದ ವರ್ಕ್ಮ್ಯಾನ್ಶಿಪ್, ಆತನು ತಯಾರು ಮಾಡಿದ, ಆತನ ಕೈಯಿಂದ ಮಾಡಲ್ಪಟ್ಟಂಥವರು ನಾವು. ಈ ದೇಹ ದೇವರ ಕೈಯಿಂದ ಅನುಗ್ರಹಿಸಲ್ಪಟ್ಟಿದೆ. ಕ್ರಿಯೇಟೆಡ್ ಆಫ್ ದ ಯೂನಿವರ್ಸ್ ಈಸ್ ಗಾಡ್. ವಿಶ್ವದ ನಿರ್ಮಾಣಿಕನು, ನಮ್ಮ ದೇಹದ ನಿರ್ಮಾಣಿಕನು. 139ನೇ ಕೀರ್ತನೆ ಭಾಗದಲ್ಲಿ ದೇವರು ನಮ್ಮ ನಿರ್ಮಾಣಿಕನು. ದಾವೀದನು 139ನೇ ಕೀರ್ತನೆ ಭಾಗದಲ್ಲಿ ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತಾನೆ. 139ನೇ ಕೀರ್ತನೆ ಭಾಗ 13ನೇ ವಾಕ್ಯ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿ ಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ದೇವರಿಗೆ ಮೋಶೆ ಹೇಳ್ತಾ ಇದ್ದೇನೆ, ನನಗೆ ಬಾಯಿ, ವಾಕ್ಚಾತುರ್ಯನಲ್ಲ ಎಂಬುದಾಗಿ. ಮೋಶೆ ತಿಳಿದುಕೊಂಡಿದ್ದರೆ ಆ ಬಲಹೀನತೆಯ ಕುರಿತಾಗಿ ದೇವರೊಟ್ಟಿಗೆ ಮಾತನಾಡುತ್ತಾ ಇರಲಿಲ್ಲ. ಬಲಹೀನತೆಯನ್ನು ತಿಳಿದವನು ಕರೆಯುತ್ತಾ ಇದ್ದಾನೆ ಅನ್ನುವಂಥ ನಂಬಿಕೆ ಮೋಶೆಗೆ ಇರಬೇಕಾಗಿತ್ತು. ಮೋಶೆ ಕುರಿತಾಗಿ ದೇವರಿಗೆ ಎಲ್ಲ ಗೊತ್ತು. ದೇವರು ಆತನನ್ನು ತಳ್ಳಲಿಲ್ಲ. ಮನುಷ್ಯನಿಗೆ ಬಾಯಿ ಕೊಟ್ಟವನು ಯಾರು? ಆದರೆ ನೀನು ಹೋಗು, ನಾನೇ ಅಲ್ವಾ ಹುಟ್ಟಿಸಿದ್ದು, ನಾನೇ ಹಾಗೆ ಮಾಡಿದ್ದಲ್ವಾ, ನೀನು ಹೋಗು, ನಾನು ನಿನ್ನ ಬಾಯಿಗೆ ಜೊತೆಯಾಗಿರುವೆನು. ಈ ದಿನಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನು ಬೆಳಿಗ್ಗೆ ಎದ್ದು ಪ್ರಾರ್ಥಿಸುವಾಗ ಈ ಮಾತನ್ನು ನಾನು ಧ್ಯಾನ ಮಾಡುತ್ತೇನೆ. ದೇವರು ನನ್ನ ಬಾಯಿಗೆ ಸಹಾಯವಾಗಿರುವುದಾದರೆ ನನ್ನ ಮೂಲಕ ಮಾಡುವಂಥದ್ದನ್ನು ಮಾಡುತ್ತಾನೆ. ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತಾಡಬೇಕಾದದನ್ನು ಬೋಧಿಸುವೆನು. ನಾನು ಸಹಾಯಕನಾಗಿ ಇರುತ್ತೇನೆ. ಏನು ಮಾತಾಡಬೇಕು, ಏನು ಬೋಧಿಸಬೇಕು, ನಾನೇ ಬೋಧಿಸುವೆನು. ಅಪೊಸ್ತಲನಾದ ಪೌಲನೊಟ್ಟಿಗೆ ನೀನು ಸೆರೆಮನೆಗೆ ಒಯ್ಯಲ್ಪಟ್ಟು ನ್ಯಾಯಾಧಿಪತಿಯ ಮುಂದೆ ನಿಂತಾಗ ನೀವು ಏನು ಮಾತಾಡಬೇಕೆಂದು ಭಯಪಡಬೇಡ್ರಿ, ಆ ಕ್ಷಣದಲ್ಲಿ ನಿಮಗೆ ಅನುಗ್ರಹಿಸಲ್ಪಡುವುದು. ಏನು ಮಾತಾಡಬೇಕು ಅನ್ನುವಂಥ ಮಾತುಗಳನ್ನು ಆತನು ಅನುಗ್ರಹ ಮಾಡುತ್ತಾನೆ. ಈ ರೀತಿಯಾದ ಫೆಸಿಲಿಟಿ ಯಾರು ಕೊಡ್ತಾರೆ? ಇದಕ್ಕೆ ಮಿಂಚಿದ ಫೆಸಿಲಿಟಿ ಯಾರು ಕೊಡುತ್ತಾರೆ? ಇಷ್ಟು
ಒಳ್ಳೆಯ ಜ್ಞಾನಿಯಾಗಿ ದೇವರು ಇಲ್ಲಿ ಕಾಣುತ್ತಾ ಇದ್ದಾನೆ. ಬಾಯಿ ಕೊಟ್ಟವನು ಯಾರು? ನಾನೇ ಅಲ್ಲವೇ? ನಾನು ನಿನ್ನ ಬಾಯಿಗೆ ಸಹಾಯವಾಗಿರುತ್ತೇನೆ. ನೀನು ಏನು ಮಾತಾಡಬೇಕೆಂದು ಬೋಧಿಸುವೆನು ಅಂದನು. 8,000 ಪ್ರಸಂಗಗಳನ್ನು ನಾನು ಮಾಡಿದ್ದೇನೆ. ನನಗೇನು ಗೊತ್ತು? ನಾನು ಏನು ಓದಿದ್ದೇನೆ ಅಂತ ನನಗೇನು ಗೊತ್ತು? ನನಗೆ ಏನು ವೇದಾಂತ ವಿದ್ಯೆ ಇದೆ ಅಂತ ಇಷ್ಟು ಪ್ರಸಂಗ ಮಾಡಿದ್ದೇನೆ. ನಾನು ಏನು ಬೋಧಿಸಬೇಕೋ ಆತನು ತಿಳಿಯಪಡಿಸುತ್ತಿದ್ದಾನೆ. ನಾನು ಯಾವ ಬೈಬಲ್ ಪುಸ್ತಕವನ್ನು ರೆಫರ್ ಮಾಡಿ ಮಾತಾಡ್ತಾ ಇದ್ದೀನಿ, ಯಾವುದನ್ನು ಬೋಧಿಸಬೇಕೋ ಆತನೇ ಕೊಡುತ್ತಿದ್ದಾನೆ. ಯೇಸು ಕ್ರಿಸ್ತ ಪ್ರಭು ಕೂಡ ಹೇಳುತ್ತಾ ಇದ್ದಾನೆ, ನಾನು ಮಾತಾಡುವಂಥ ಮಾತುಗಳು ನನ್ನದಲ್ಲ, ನನ್ನ ತಂದೆದು. ಆದುದರಿಂದ ನಾವು ದೇವರ ಕೆಲಸಕ್ಕೆ ಕರೆಯಲ್ಪಟ್ಟ ನಂತರ ಕ್ರಿಯೆಗಳ ಕುರಿತಾಗಿ ಆಗಲಿ, ಮಾತಿನ ಕುರಿತಾಗಿ ಆಗಲಿ ಚಿಂತಿಸುವ ಅವಶ್ಯಕತೆ ಇಲ್ಲ. ಅದನ್ನು ಒಳ್ಳೆಯ ಆರ್ಗನೈಸ್ ಮಾಡುವಂಥ ದೇವರೇ ನಮ್ಮನ್ನು ಕರೆದಿದ್ದಾನೆ. ನಮ್ಮ ಬಲಹೀನತೆ ತಿಳಿದ ದೇವರೇ ತನ್ನ ಬಲದಿಂದ ತನ್ನ ಕಾರ್ಯ ಸಫಲ ಮಾಡುವುದಕ್ಕಾಗಿ ನಮ್ಮನ್ನು ಕರೆದು ತಾನು ಸಹಾಯ ಮಾಡುವಾತನಾಗಿದ್ದಾನೆ. ಅದಕ್ಕೆ ಮೋಶೆ, ಸ್ವಾಮಿ, ಎಷ್ಟು ಎಕ್ಸ್ಕ್ಯೂಸಸ್ ಕೊಡುತ್ತಾ ಇದ್ದಾನೆ. ಸ್ವಾಮಿ, ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು ಅಂದನು. ದೇವರು ಮೋಶೆಯನ್ನು ಕರೆದು ಇಷ್ಟು ಕಾರ್ಯಗಳನ್ನು ಆತನ ಮುಂದೆ ಮಾಡಿ, ನೀನು ಹೋಗೋ ಅನ್ನುವಾಗ ಕೊನೆ ಕ್ಷಣದಲ್ಲಿ ಮೋಶೆ ಅನ್ನುತ್ತಿದ್ದಾನೆ, ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು ಅನ್ನುತ್ತಿದ್ದಾನೆ. ಮೋಶೆಯ ಮೇಲೆ ದೇವರಿಗೆ ಕೋಪ ಬಂತು. ಎಲ್ಲ ಪ್ರಶ್ನೆಗೆ ಉತ್ತರ ದೇವರು ಕೊಟ್ಟನು. ಎಲ್ಲವೂ ಸಮಾಧಾನಕರವಾಗಿ ಉತ್ತರ ಕೊಟ್ಟನು. ನೀನು ಯಾರನ್ನು ಕಳಿಸಬೇಕೋ ಅವರನ್ನೇ ಕಳಿಸು. ಜಗದ ಉತ್ಪತ್ತಿಗಿಂತ ಮುಂಚೆ ನಾನು ಸಂಕಲ್ಪ ಮಾಡಿದ್ದು ನೀನೇ. ನಾನು ನಿನ್ನ ಬಳಿ ಬಂದಿದ್ದೇನೆ, ನೀನು ನನ್ನ ಬಳಿ ಬರಲಿಲ್ಲ. ನೀನು ನನ್ನನ್ನು ಏರ್ಪಡಿಸಿಕೊಳ್ಳಲಿಲ್ಲ, ನಾನು ನಿನ್ನನ್ನು ಏರ್ಪಡಿಸಿದ್ದೇನೆ. ನೀನು ನನ್ನನ್ನು ಕಳಿಸಲಿಲ್ಲ, ನಾನು ನಿನ್ನನ್ನು ಕಳಿಸುತ್ತಿದ್ದೇನೆ. ಮತ್ತೆ ನೀನು ಬಂದು ಬೇರೊಬ್ಬನನ್ನು ನೇಮಿಸಬೇಕು ಎಂದು ಕೋಪ ಮಾಡಿಕೊಂಡನು. ಮೋಶೆ ಮೇಲೆ ಕೋಪಗೊಂಡು, ನಿನ್ನ ಅಣ್ಣನಾಗಿರುವ ಲೇವಿಯನಾದ ಆರೋನನಿದ್ದಾನಲ್ಲ, ಹೇಗೆ ಗೊತ್ತು ದೇವರಿಗೆ ಆರೋನ ಇದ್ದಾನೆಂದು? ಪರಲೋಕದಲ್ಲಿರುವಂಥ ದೇವರಿಗೆ ಮರೆಯಾಗಿರುವಂಥದ್ದು ಯಾವುದಿಲ್ಲ. ಮಿದ್ಯಾನಲ್ಲಿರುವಂಥ ಮೋಶೆಯನ್ನು ದೇವರು ನೋಡ್ತಾ ಇದ್ದಾನೆ. ಐಗುಪ್ತ ದೇಶದಲ್ಲಿರುವಂಥ ಆರೋನನನ್ನು ನೋಡುತ್ತಿದ್ದಾನೆ. ಗಾಡ್ ನೋಸ್ ಬೋತ್ ಪೀಪಲ್, ಬೋತ್ ಪರ್ಸನ್ಸ್ ನೇಮ್. ಇಬ್ಬರ ಹೆಸರುಗಳು ಗೊತ್ತು. ಮೋಶೆಯನ್ನು ಮೋಶೆ ಎಂದು ಕರೆದನು. ಮೋಶೆ ಅಣ್ಣನ ಹೆಸರು ಆರೋನ. ಈ ನೋಸ್ ಎವ್ರಿಥಿಂಗ್. ಲೂಕ 18ನೇ ಅಧ್ಯಾಯದಲ್ಲಿ 15ನೇ ಅಧ್ಯಾಯದಲ್ಲಿ ಜಕ್ಕಾಯನೇ ತಟ್ಟನೆ ಇಳಿದು ಬಾ ಅಂದನು. ಆತನಿಗೆ ಗೊತ್ತಿಲ್ಲದೆ ಇರುವಂಥದ್ದು ಯಾವುದು? ಆತನಿಗೆ ಯಾರ ಕುರಿತಾಗಿ ಏನು ಹೇಳುವ ಅವಶ್ಯಕತೆ ಇಲ್ಲ. ನಮ್ಮ ದೇವರು ಸಮಸ್ತವನ್ನು ತಿಳಿದ ದೇವರು. ಅವನು ಚೆನ್ನಾಗಿ ಮಾತಾಡಬಲ್ಲನು ಎಂದು ನನಗೆ ಗೊತ್ತಿದೆ. ಗಾಡ್ ನೋಸ್ ದ ಟಾಲೆಂಟ್ ಆಫ್ ದಿ ಪೀಪಲ್. ಆರೋನನಿಗೆ ಈ ತಲಾಂತನ್ನು ಕೊಟ್ಟಿದ್ದು ದೇವರು. ಬಹಳ ಚೆನ್ನಾಗಿ ಮಾತನಾಡುವಂಥದ್ದು ಅಣ್ಣನು, ಮಾತನಾಡದೇ ಇರುವಂಥದ್ದು ಮೋಶೆ. ಒಂದೇ ತಾಯಿ ಹೆತ್ತಂಥ ಇಬ್ಬರು ಮಕ್ಕಳಲ್ಲಿ ಒಬ್ಬನು ಚೆನ್ನಾಗಿ ಮಾತನಾಡ್ತಾನೆ, ಇನ್ನೊಬ್ಬನು ಮಾತಾಡುವುದಿಲ್ಲ. ವಿಚಿತ್ರ ಅಂದರೆ, ಚೆನ್ನಾಗಿ ಮಾತಾಡುವಂಥ ವ್ಯಕ್ತಿಯನ್ನು ಮೋಶೆಯನ್ನು ಆರೋನನಿಗೆ ಯಜಮಾನನಾಗಿ ದೇವರು ನೇಮಿಸುತ್ತಾ ಇದ್ದಾನೆ. ದೇವರ ಸಂಕಲ್ಪ ನೋಡಿ ಹೇಗಿದೆ. ಸಮುವೇಲ ಅಂದುಕೊಂಡ ಇಷಯನ ಮಕ್ಕಳಲ್ಲಿ ದೊಡ್ಡವನನ್ನು ನೋಡಿದಾಗ ಇವನೇ ದೇವರು ಆರಿಸಿಕೊಂಡಂಥ ಅರಸನು ಎಂಬುದಾಗಿ ಸಮುವೇಲನು ಆಲೋಚನೆ ಮಾಡಿದನು. ಆದರೆ ಅವರೆಲ್ಲರಿಗಿಂತ ಚಿಕ್ಕವನು ದಾವೀದನನ್ನು ದೇವರು ಆರಿಸಿಕೊಂಡಿದ್ದನು. ಗಾಡ್ಸ್ ಒಪಿನಿಯನ್ಸ್, ದೇವರ ಉದ್ದೇಶಕ್ಕೆ ನಮ್ಮ ಆಲೋಚನೆಗಳಿಗೆ ವ್ಯತಿರಿಕ್ತವಾಗಿ ಇರುತ್ತದೆ. ನಾವು ಅದಕ್ಕೆ ನಮ್ಮ ಉದ್ದೇಶಗಳಿಗೆ, ದೇವರ ಉದ್ದೇಶಕ್ಕೆ ನಾವು ಒಳಗಾಗಬೇಕು.
ಆರೋನನು ಇಲ್ಲವಾ? ಆರೋನನು ಚೆನ್ನಾಗಿ ಮಾತನಾಡುತ್ತಾನೆ, ನನಗೆ ಗೊತ್ತು. ಇಗೋ, ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ. ಎಷ್ಟು ದೇವರು ಉನ್ನತವಾದ ವ್ಯಕ್ತಿ. ಐಗುಪ್ತ ದೇಶದಲ್ಲಿರುವಂಥ ಆರೋನನನ್ನು ದೇವರು ಕರೆದನ. ನಿನ್ನ ತಮ್ಮನಾದ ಮೋಶೆ ಬಳಿಗೆ ಹೋಗು ಎಂಬುದಾಗಿ ಆಜ್ಞಾಪಿಸಿದನ. ಮತ್ತು ಯಾಕೆ ಬಂದನು? ಅದು ಇಲ್ಲಿ ಬರ್ದಿಲ್ಲ. ಇಲ್ಲಿ ಬರ್ದಿಲ್ಲ. ಆದರೆ ದೇವರು ಹೇಳುತ್ತಾ ಇದ್ದಾನೆ, ನಿನ್ನ ಅಣ್ಣನಾದ ಆರೋನನು ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಿದ್ದಾನೆ. ಈ ಈಸ್ ಆನ್ ದ ವೇ. ನಾನು ಅಂದುಕೊಳ್ತಾ ಇದ್ದೀನಿ, ಮೋಶೆಗೆ ಯಾವ ರೀತಿಯಾಗಿ ವಿಧವಾಗಿ ಕಾಣಿಸಿಕೊಂಡನೋ ಅಣ್ಣನಿಗೂ ಕಾಣಿಸಿಕೊಂಡು ಸಹೋದರನ ಬಳಿಗೆ ಹೋಗು ಎಂದು ದೇವರು ಆಜ್ಞಾಪಿಸಿರಬಹುದು. ಅವನು ವಿಧೇಯನಾಗಿದ್ದಾನೆ, ಜರ್ನಿಯನ್ನು ಪ್ರಾರಂಭ ಮಾಡಿದ್ದಾನೆ. ಮೋಶೆ ಕಮಿಟ್ಮೆಂಟ್ ಕೊಡುವುದಕ್ಕಿಂತ ಮುಂಚೆ ಆರೋನನು ಕಮಿಟ್ಮೆಂಟ್ ಕೊಟ್ಟು ದಾರಿಯಲ್ಲಿ ಬರುತ್ತಿದ್ದಾನೆ. ದೇವರು ನಿನ್ನ ಕೈಯಿಂದ ಕೆಲಸ ಮಾಡಿಸಿಕೊಳ್ಳಬೇಕು ಅನ್ನುವಾಗ ಅದಕ್ಕೆ ಬೇಕಾದ ವರಗಳನ್ನು ನಿನಗಿಂತ ಮುಂಚಿತವಾಗಿ ಸಿದ್ಧವಾಗುತ್ತಾನೆ. ದಟ್ ಈಸ್ ಅವರ್ ಗಾಡ್. ನಿನ್ನನ್ನು ಕರೆದ ಮೇಲೆ ಇನ್ನೊಬ್ಬರನ್ನು ನೇಮಿಸುವುದಲ್ಲ, ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ ನಿನಗಾಗಿ ಕೆಲವರನ್ನು ನೇಮಿಸಿರುತ್ತಾನೆ. ವಾಟ್ ಎ ಗ್ರೇಟ್ ಕೋಆರ್ಡಿನೇಟರ್ ಈಸ್ ಆ್ಯಂಡ್ ಈ ವಾಸ್. ಎಷ್ಟು ಉನ್ನತವಾದ ನಿರ್ಮಾಣಿಕನು, ನಿರ್ವಾಹಕನು ಈ ದೇವರು. ಯಾರ ಕಾಂಬಿನೇಷನ್ ಆದರೂ ಆತನು ಮೊದಲೇ ತಿಳಿದಿದ್ದಾನೆ, ಎಲ್ಲವನ್ನು ಸಮಸ್ತವನ್ನು ತಿಳಿದಿದ್ದಾನೆ. ಸಹೋದರ ಸಹೋದರಿ, ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. 14ನೇ ವಾಕ್ಯದಲ್ಲಿ ಒಂದು ವಾಕ್ಯ ಹೇಳ್ತೇನೆ, ಆತನು ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ. ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಿದ್ದಾನೆ. ಮೋಶೆಗಿಂತ ಮುಂಚಿತವಾಗಿ ಆರೋನನು ಈ ಮಿಷನ್ಗಾಗಿ ಹೊರಟು ಬರುತ್ತಾ ಇದ್ದಾನೆ ಅಂತ ದೇವರಿಗೆ ಗೊತ್ತು. ಸಹೋದರ ಸಹೋದರಿ, ಒಂದು ಮಾತು ನಿಮಗೆ ಹೇಳುತ್ತೇನೆ. ಅದೇನೆಂದರೆ, ಒಂದು ಸ್ಟುಡಿಯೋದಲ್ಲಿ ಒಬ್ಬ ಗಾಯಕನು ತನ್ನ ವೈದ್ಯ ಕಾಲ ಬಂಧನದಲ್ಲಿ ಒಳ್ಳೆಯ ಗೀತೆಯನ್ನು ಕೇಳಿಸುವಂತೆ ಮಾಡುತ್ತಾನೆ. ರೆಕಾರ್ಡಿಂಗ್ ಆದಮೇಲೆ ನಾವು ಕೇಳ್ತೇವೆ, ಚಪ್ಪಾಳೆ ಹೊಡುತ್ತೇವೆ. ಒಂದು ಸಲ ಆಲೋಚನೆ ಮಾಡೋಣ, ಆ ಗಾಯಕನು ಯಾವೂರು, ಎಲ್ಲಿಂದ ಬಂದ, ಎಲ್ಲಿಗೆ ಹೋಗಿದ್ದಾನೆ? ರೆಕಾರ್ಡಿಂಗ್ ನಂತರ ಹಾಡುಗಾರರಲ್ಲಿ 10 ಮಂದಿ 20 ಮಂದಿ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವರೆಲ್ಲ ಯಾರು? ಎಲ್ಲಿ ಕಡೆಯವರು? ಎಲ್ಲಿಗೆ ಬಂದರು? ಎಲ್ಲಿಗೆ ಹೋಗುತ್ತಾರೆ? ಯಾವಾಗಾದರೂ ಊಹೆ ಮಾಡಿದ್ದೇವಾ? ಒಬ್ಬ ಗಾಯಕನು, ಮ್ಯೂಸಿಷಿಯನ್, ಡೋಲಕ್, ತಬಲಕ್, ಆರ್ಗಾನ್, ಗಿಟಾರ್, ಟ್ರಂಪೆಟ್, ಒಂದು ಪ್ಯಾಡ್ಸ್, ಡಿಫ್ರೆಂಟ್ ಪೀಪಲ್, ಡಿಫ್ರೆಂಟ್ ಬ್ರಾಡ್ಕಾಸ್ಟರ್ಸ್, ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್. ಆದರೆ ಆ ಒಂದು ಹಾಡು ಸ್ಥಳಕ್ಕೆ ಬಂದಾಗ ಒಂದು ಸರಿಯಾದ ರೀತಿಯಲ್ಲಿ ನಡೀತಾ ಇದೆ. ಇದು ಮಿರಾಕಲ್ ಅಲ್ವಾ? ಏನೇ ಕೆಲಸವನ್ನು ನೀವು ಗಮನಿಸಿ, ಅನೇಕ ಮಂದಿ ಮನುಷ್ಯರು ಸೇರಿ ಒಳ್ಳೆ ಕಾರ್ಯವನ್ನು ಮಾಡುತ್ತಾರೆ. ಎಲ್ಲಿಂದ ಬಂದರು? ಗಾಡ್ ಈಸ್ ದ ಗುಡ್ ಕೋಆರ್ಡಿನೇಟರ್. ಈ ಸೃಷ್ಟಿಯನ್ನು ದೇವರು ನಿರ್ವಹಿಸುತ್ತಾ ಇದ್ದಾನೆ. ಇಟ್ ಈಸ್ ಈಸ್ ಥಾಟ್. ಆತನ ಆಲೋಚನೆಯೇ ಉನ್ನತವಾದದ್ದು. ಆತನ ಆಲೋಚನೆ ಉನ್ನತವಾದದ್ದು, ಯಾರಿಗೂ ತಿಳಿಯದಂಥ ಆಲೋಚನೆಗಳು. ದೇವರಿಗೆ ಆಲೋಚನಾ ಕರ್ತನು ಯಾರು? ಆರೋನು ಐಗುಪ್ತ ದೇಶದಿಂದ ಹೊರಟು ಬಂದಿದ್ದಾನೆ. ಆತನು ನಿನ್ನನ್ನೇ ಎದುರುಗೊಳ್ಳುವುದಕ್ಕೆ ಬರುತ್ತಿದ್ದಾನೆ. ಹೇಗೆ ದೇವರಿಗೆ ಗೊತ್ತು? ದೇವರಿಗೆ ಗೊತ್ತು, ದೇವರಾಗಿರೋದ್ರಿಂದ ಗೊತ್ತು. ಮೋಶೆ ಕಣ್ಣು ನೋಡುವುದಕ್ಕೆ ಸಾಧ್ಯವಿಲ್ಲ. ಐಗುಪ್ತದಲ್ಲಿ ಆರೋನನು ಏನು ಮಾಡ್ತಾ ಇದ್ದಾನೆ, ಐಗುಪ್ತರ ಮನಸ್ಸಲ್ಲಿ ಏನಿದೆ, ಐಗುಪ್ತದಲ್ಲಿ ಆರೋನನು ಯಾರೊಟ್ಟಿಗೆ ಮಾತಾಡಿದ, ಯಾಕೆ ಬರ್ತಾ ಇದ್ದಾನೆ, ಮೋಶೆಗೆ ಗೊತ್ತಿಲ್ಲ. ಆದರೆ ಮೋಶೆ ಆರೋನರ ಇರುವಂಥ ಅವರಿಬ್ಬರನ್ನು ಕಲಿಸುವಂತೆ ಮಾಡಿದ್ದು ಯಾರು? ದೇವರೇ. ಈ ಮಾತನ್ನು ನಾವು ಗುರುತಿಸಬೇಕು. ಗಾಡ್ಸ್ ವರ್ಕ್ಸ್ ಇನ್ ಗಾಡ್ಸ್ ವೇ. ಹೀ ನೆವರ್ ಲಾಕ್ ಎನಿ ಸಪ್ಲೈಸ್. ದೇವರ ಕೆಲಸ ದೇವರ ವಿಧಾನದಲ್ಲಿ ಜರುಗುತ್ತದೆ. ನಾನು
ಚಾನಲ್ಗೆ ಕೊಡಬೇಕಾದ ಹಣ ಒಬ್ಬ ಸಹೋದರಿ ಆಕೆ ನನಗೆ ಕಳಿಸಿದ್ದಾಳೆ. ನಾನು ಕಷ್ಟದಲ್ಲಿದ್ದೇನಂತ ಆಕೆಗೆ ಗೊತ್ತಿಲ್ಲ. ಆಕೆಗೆ ಗೊತ್ತಿಲ್ಲ, ಆದರೆ ಕಳಿಸಿದ್ದಾಳೆ. ಆಕೆ ಹಣ ಕಳಿಸುತ್ತಾಳಂತ ನನಗೆ ಗೊತ್ತಿಲ್ಲ. ಆ ಚಾನಲ್ ಅವ್ರಿಗೆ ಗೊತ್ತಿಲ್ಲ. ಆ ಸಹೋದರಿ ನನಗೆ ಸಹಾಯ ಮಾಡ್ತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಾವು ಮೂವರನ್ನು ತಿಳಿದವರು ದೇವರು. ಚಾನಲ್ ಹೆಡ್, ನನ್ನನ್ನು, ನನ್ನ ಸಪೋರ್ಟರನ್ನು ತಿಳಿದ ದೇವರು. ಆ ಸಪೋರ್ಟ್ ಮೂಲಕ ನನ್ನ ಅವಶ್ಯಕತೆಗಳು ತೀರಿಸಿ ನನ್ನ ಮೂಲಕ ಸೇವಕರ ಅವಶ್ಯಕತೆಗಳನ್ನು ಸಂಧಿಸುತ್ತಾ ಇದ್ದಾನೆ. ಮತ್ತೊಬ್ಬರಿಂದ ಮತ್ತೊಬ್ಬರ ಅವಶ್ಯಕತೆಗಳು, ಈ ರೀತಿಯಾಗಿ ದೇವರವರ ಅವಶ್ಯಕತೆಗಳನ್ನು ಸಂಧಿಸುತ್ತಾ ಇದ್ದಾನೆ. ಈಸ್ ಗಾಡ್. ಆತನು ದೇವರು. ಯಾವಾಗ ಆತನನ್ನು ನಾವು ತಿಳಿಯೋದು? ಸಹೋದರ, ಸಹೋದರಿ, 15ನೇ ವಾಕ್ಯದಲ್ಲಿ ನಿನ್ನನ್ನು ಕಂಡು ಸಂತೋಷಿಸುವನು, ನಿನ್ನನ್ನು ಕಂಡು ಸಂತೋಷಿಸುವನು. ಸಹೋದರರು ಬಿಡುಗಡೆಯಾಗಿ ಅಥವಾ ದೂರ ಹೋಗಿ 40 ವರ್ಷ ಆಗಿದೆ. 40 ವರ್ಷ ಆಗಿದೆ. 40 ವರ್ಷಗಳ ವಯಸ್ಸಲ್ಲಿ ಮಿದ್ಯಾನ್ಗೆ ಮೋಶೆ ಬಂದವನು. ಈಗ 80 ವರ್ಷ ಪ್ರಾಯ. 40 ವರ್ಷಗಳ ನಂತರ ಒಬ್ಬ ವ್ಯಕ್ತಿಯನ್ನು ಸಂಧಿಸಿದಾಗ ಹೇಗಿರ್ತದೆ? ಆರೋನನು ಮೋಶೆಯನ್ನು ನೋಡಿ ಬಹಳ ಸಂತೋಷ ಪಡುತ್ತಾನೆ ಎಂದು ದೇವರು ಹೇಳುತ್ತಿದ್ದಾನೆ. ಒಂದು ಹೃದಯದಲ್ಲಿ ಬರುವಂಥ ಫೀಲಿಂಗ್ಸ್ ಏನೆಂದು ದೇವರು ಹೇಳಬಲ್ಲನು. ಒಬ್ಬ ಮನುಷ್ಯನಲ್ಲಿ ಬರುವಂಥ ಆಲೋಚನೆಯನ್ನು ಕೂಡ ದೇವರು ಹೇಳಬಲ್ಲನು. ಆಲೋಚನೆ, ಭಾವನೆಗಳನ್ನು, ಭಾವೋದ್ರೇಕಗಳನ್ನು ಹೇಳಬಲ್ಲನು ಈ ದೇವರು. ಅಂತರಂಗವನ್ನು ಪರಿಪೂರ್ಣವಾಗಿ ತಿಳಿದ ದೇವರು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನೀನು ಅವನ ಸಂಗಡ ಮಾತಾಡಿ ಹೇಳಬೇಕಾದ ಮಾತುಗಳನ್ನು ಅವನಿಗೆ ತಿಳಿಸಬೇಕು. ನಿನ್ನ ಬಾಯಿಗೂ ಅವನ ಬಾಯಿಗೂ ಸಹಾಯವಾಗಿದ್ದು ನೀವು ಮಾಡಬೇಕಾದದನ್ನು ಬೋಧಿಸುವೆನು. ಅವನೇ ನಿನಗೋಸ್ಕರ ಜನರ ಸಂಗಡ ಮಾತಾಡುವನು. ವಾಟ್ ಎ ಗ್ರೇಟ್ ಗಾಡ್. ಯಾವುದು ಬೋಧಿಸಬೇಕೋ ಅದನ್ನು ನಾನು ನಿಮಗೆ ತಿಳಿಸುವೆನು. ನೀವು ಮಾಡಬೇಕಾದದನ್ನು ನಾನು ನಿಮಗೆ ಬೋಧಿಸುವೆನು. ಅಪೊಸ್ತಲ ಕಾರ್ಯ ಗ್ರಂಥದಲ್ಲಿ ಪೌಲನೊಟ್ಟಿಗೂ ಕೂಡ ಯೇಸು ಮಾತನಾಡುವಾಗ ನೀನು ಮಾಡಬೇಕಾದದನ್ನು ನಾನು ನಿನಗೆ ತಿಳಿಯಪಡಿಸುತ್ತೇನೆ ಅಂದನು. ಅರ್ಥ ಆಯ್ತಾ? ನೀನು ಮಾಡಬೇಕಾದ ಕಾರ್ಯಗಳನ್ನು ನಾನು ನಿನಗೆ ಬೋಧಿಸುವೆನು. ಪೌಲನು ತನಗೆ ದೇವರು ದರ್ಶನ ಕೊಟ್ಟನು, ಯಾವ ವಿಧವಾಗಿ ಕಾಣಿಸಿಕೊಂಡನು, ಅವೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡುತ್ತಾ ಬಂದು ಅಪೊಸ್ತಲ ಕಾರ್ಯಗಳು 22:10 ಅಲ್ಲಿ ನೀನು ಮಾಡಬೇಕಾದ ಕೆಲವು ಕಾರ್ಯಗಳನ್ನು ನಿನಗೆ ಬೋಧಿಸಲ್ಪಡುವುದು. ಅರ್ಥ ಆಗ್ತಾ ಇದೆಯಾ? ಆತನು ಏನು ಮಾಡಬೇಕೋ ಅಲ್ಲಿ ಹೇಳಲ್ಪಡುವುದು. ಎಲ್ಲಿ? ಅಲ್ಲಿಗೆ ಹೋದ ನಂತರ ಅಲ್ಲಿ ಬೋಧಿಸಲ್ಪಡುವುದು. ಅರ್ಥ ಆಗ್ತಾ ಇದೆಯಾ? ಅಬ್ರಹಾಮನು ಕೂಡ ದೇವರು ಕರೆದಾಗ ಹೊರಗೆ ಬಾ ಅಂದನು. ಏನು ತಿಳಿಯದೆ ಅವನು ಹೊರಗೆ ಬಂದನು. ಎಲ್ಲಿಗೆ ಹೋಗಬೇಕೆಂಬುದು ತಿಳಿಯದೆ ಹೊರಗೆ ಬಂದನು. ಎಲ್ಲಿಗೆ ರೀಚ್ ಆಗಬೇಕು ಅಂತ ಗೊತ್ತಿಲ್ಲದೆ ಇದ್ದರೂ ಕೂಡ ರೀಚ್ ಆದನು. ವಿಶ್ವಾಸ. ನೀನು ಮಾಡಬೇಕಾದ ಕಾರ್ಯವನ್ನು ನಿನಗೆ ಬೋಧಿಸಲ್ಪಡುವುದು. ನೀನು ಮಾತಾಡಬೇಕಾದ ಮಾತುಗಳು ನೀನು ತಿಳಿಸಲ್ಪಡುವುದು. ಆದುದರಿಂದ ದೇವರು ಗ್ರೇಟ್ ಡೈರೆಕ್ಟರ್ ಆಫ್ ಯುವರ್ ಲೈಫ್. ಗ್ರೇಟ್ ಡೈರೆಕ್ಟರ್ ಆಫ್ ಯುವರ್ ಲೈಫ್. ಅವರ್ ಗಾಡ್ ಈಸ್ ಗ್ರೇಟ್ ಡೈರೆಕ್ಟರ್. ಒಂದು ಒಳ್ಳೆ ನಿರ್ಮಾಣಿಕನಾಗಿ ನಮಗೆ ದೇವರು ಕಾಣುತ್ತಾನೆ. ಅದಕ್ಕೆ ನೀವು ಮಾಡಬೇಕಾದದನ್ನು ನಾನು ಬೋಧಿಸುವೆನು. ಆತನೇ ನಿನ್ನ ಬದಲಾಗಿ ಜನರೊಟ್ಟಿಗೆ ಮಾತಾಡುವನು. ನೀನು ಅವನಿಗೆ ಅಧಿಕಾರಿಯಾಗಿರುವಿ, ದೇವರಾಗಿರುವಂತೀವಿ. ಈ ಕೋಲನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಬೇಕು. ಇಬ್ಬರು ಸೇರಿ ಈ ಕಾರ್ಯವನ್ನು ಮಾಡಬೇಕು. ಮೋಶೆಗೆ ಫರೋಹನ ಬಳಿಗೆ ಹೋದ ಪ್ರತಿಯೊಂದು ಸಾರಿ ಮೋಶೆಯೊಟ್ಟಿಗೆ ಮಾತಾಡಿದವನು ಆರೋನ ಕುರಿತಾಗಿ ದೇವರ ಸಂಕಲ್ಪ ನಿಮ್ಗೆ ಗೊತ್ತಾದರೆ ಮೋಶೆಗೂ ಗೊತ್ತಿಲ್ಲ. ಮೋಶೆ ವಿಮೋಚಕನಾಗಿ ಬಂದನು ಅಷ್ಟೇ. ಆದರೆ ಆರೋನನು, ಆತನ ಕುಟುಂಬ ಯೇಸು ಕ್ರಿಸ್ತನವರೆಗೂ ಪ್ರಧಾನ ಯಾಜಕರಾಗಿ ಬಂದರು.
ಮಹಾಯಾಜಕರಾಗಿ. ನಾವು ಅಂದುಕೊಳ್ತೇವೆ ಆರೋನ ಅವನ ಪೋಷನ್ ಏನಿದೆ ಎಂಬುದಾಗಿ ಅಂದುಕೊಳ್ತೇವೆ. ಹೈ ಪ್ರೀಸ್ಟ್ ಜಾಬ್ ಇದೆಯಲ್ಲ, ದೇವರ ಹತ್ತಿರಕ್ಕೆ ಮನುಷ್ಯರ ಪಕ್ಷವಾಗಿ ಪ್ರತಿ ವರ್ಷದಲ್ಲಿ ಪ್ರಾಯಶ್ಚಿತ್ತ ದಿನದಲ್ಲಿ ಎಲ್ಲರಿಗಾಗಿ, ಮನುಷ್ಯರೆಲ್ಲರಿಗಾಗಿ ಪ್ರಾಯಶ್ಚಿತ್ತ ಮಾಡುವುದಕ್ಕಾಗಿ ಹೋಗುವ ಆ ಪ್ರಧಾನ ಯಾಜಕನು, ಮಹಾಯಾಜಕನ ಕೆಲಸವನ್ನು ಆರೋನನು ಮತ್ತು ಅವನ ಸಂತಾನದವರು ಮಾಡುತ್ತಾರೆ. ಮೋಶೆ ಧರ್ಮೋಪದೇಶ ಕಾಂಡದ ನಂತರ ಅವನ ಕಂಟಿನ್ಯೂಟಿ ಕಾಣುವುದಿಲ್ಲ, ವಂಶ ಕಾಣುವುದಿಲ್ಲ. ಆದರೆ ಆರೋನನ ವಂಶ ಯೇಸು ಕ್ರಿಸ್ತನವರೆಗೂ ಮಹಾಯಾಜಕರಾಗಿ ಕ್ರಮಕ್ರಮವಾಗಿ ಬರ್ತಾನೆ ಇದ್ದಾರೆ. ನೀವು ಆಲೋಚನೆ ಮಾಡಿ, ಎಷ್ಟು ಗ್ರೇಟ್ ಪ್ಲಾನ್ಗಳು ಆರೋನನ ಪರವಾಗಿ ದೇವರಿಗಿದೆ. ಆರೋನನ ಕುರಿತಾಗಿ ನಾವು ಯಾಕೆ ಆಲೋಚನೆ ಮಾಡುವುದಿಲ್ಲ? ಆರೋನನು ಮಹಾಯಾಜಕನಾಗಿ ದೇವರು ನೇಮಿಸಿಕೊಂಡನು. ಆತನಿಗೆ ಕೊಟ್ಟಂಥ ಆರ್ಡರ್, ಅನಾಯಿಂಟಿಂಗ್, ಆತನಿಗೆ ಕೊಟ್ಟಂಥ ವಸ್ತ್ರಧಾರಣೆ ಮೋಶೆಗೂ ಇಲ್ಲ. ಮೋಶೆ ಸಾಧಾರಣವಾದ ವಸ್ತ್ರ, ಆರೋನನು ಯಾಜಕ ವಸ್ತ್ರದಲ್ಲಿದ್ದಾನೆ, ಪ್ರಧಾನ ಯಾಜಕನ ವಸ್ತ್ರದಲ್ಲಿದ್ದಾನೆ. ಫಸ್ಟ್ ಹೈ ಪ್ರೀಸ್ಟ್ ಆನರ್ ಆರೋನನಿಗೆ ಸಿಕ್ಕಿದೆ. ಎವ್ರಿ ಟೈಮ್ ಹೈ ಪ್ರೀಸ್ಟ್ ಆನರ್ ಆತನ ವಂಶಕ್ಕೆ ಸಿಕ್ಕಿದೆ. ರಾಜರು ಬದಲಾದರು, ಯಾಜಕರು ಮಾತ್ರ, ಮಹಾಯಾಜಕರು ಆತನ ವಂಶದಿಂದಲೇ ಬಂದರು. ಚಿಕ್ಕ ವಿಷಯವೇನೂ ಅಲ್ಲ, ಇದು ದೊಡ್ಡ ವಿಷಯ. ಆರೋನನ ಪಾರ್ಟ್ನರ್ಶಿಪ್ ಏನು ಸಣ್ಣ ಪಾರ್ಟ್ನರ್ಶಿಪ್ ಅಲ್ಲ. ಆದುದರಿಂದ ದೇವರು ಆರೋನನನ್ನು ಕೂಡ ಸಿದ್ಧ ಮಾಡುತ್ತಿದ್ದಾನೆ. ಅವನೇ ನಿನಗೋಸ್ಕರ ಜನರ ಸಂಗಡ ಮಾತಾಡುವನು. ಅವನು ನಿನಗೆ ಬಾಯಂತಿರುವಿ, ನೀನು ಅವನಿಗೆ ದೇವರಂತಿರುವಿ. ಇದಲ್ಲದೆ ಈ ಕೋಲನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಬೇಕು, ಇದರಿಂದಲೇ ಈ ಮಹತ್ ಕಾರ್ಯಗಳನ್ನು ಮಾಡುವಿ ಅಂದನು. ಮೋಶೆ ಕೈಯಲ್ಲಿರುವಂಥ ಕೋಲನ್ನು ಆತನ ಕೈಗೆ ಒಂದು ದಂಡವಾಗಿ ಕೊಟ್ಟಿದ್ದಾನೆ. ನಿನ್ನ ಕೈಯಲ್ಲಿ ಈ ಕೋಲನ್ನು ತೆಗೆದುಕೊಂಡು ಹೋಗಿ ಇದರಿಂದಲೇ ಮಹತ್ ಕಾರ್ಯಗಳನ್ನು ಮಾಡುವಿ ಅಂದನು. ಒಂದು ವಸ್ತುವನ್ನು ಆತನ ಕೈಗೆ ಕೊಟ್ಟು ಇದನ್ನು ಉಪಯೋಗ ಮಾಡಬೇಕು ಎಂದು ದೇವರು ಹೇಳುತ್ತಿದ್ದಾನೆ. ಬೇರೆ ವಸ್ತು ಉಪಯೋಗ ಮಾಡುವುದಕ್ಕೆ ಇಲ್ಲ, ಇದನ್ನೇ ನೀನು ಉಪಯೋಗ ಮಾಡಬೇಕು. ಮೋಶೆಗೆ 120 ವರ್ಷಗಳು ಬರುವವರೆಗೂ ಇದೇ ಕೋಲನ್ನು ಉಪಯೋಗ ಮಾಡಿದನು. ಹೀ ಕೆಪ್ಟ್ ಇಟ್ ಫಾರ್ 40 years. ಮಂತ್ರದಂಡ ಅಲ್ಲ, ಅದರಲ್ಲಿ ಮಾಯ ಏನೂ ಇಲ್ಲ. ಯಾವುದರಲ್ಲಿದೆ ಶಕ್ತಿ? ಪ್ರಭು ಹೇಳಿದ್ದರಿಂದ ಅದನ್ನು ತೆಗೆದುಕೊಂಡು ಹೋದ. ಯೂಸ್ ಮಾಡು ಅಂದಾಗ ಯೂಸ್ ಮಾಡಬೇಕು. ಮೋಶೆಯನ್ನು ಉಪಯೋಗ ಮಾಡಿದನು, ಅದೇ ದೇವರ ಆ ಕೋಲನ್ನು ಉಪಯೋಗ ಮಾಡುವಂತ ಮೋಶೆಗೆ ತಿಳಿಸಿದನು. ಮೋಶೆ ನಂಬಿಕೆಯಿಂದ ಉಪಯೋಗ ಮಾಡಿದನು, ಅಷ್ಟೇ ನಂಬಿಕೆಯಿಂದ ಉಪಯೋಗ ಮಾಡಿದನು. ಯಾಕೆಂದರೆ ನಂಬಿಗಸ್ತನಾದ ದೇವರು ಹೇಳಿದ ಮಾತು. ಈ ಕೋಲನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಬೇಕು, ಇದರಿಂದಲೇ ಮಹತ್ ಕಾರ್ಯಗಳನ್ನು ಮಾಡಬೇಕು. ಮೋಶೆ ತನ್ನ ಮಾವನಾದ ಇತ್ರೋನನ ಬಳಿಗೆ ಹಿಂತಿರುಗಿ ಬಂದು, ಅಪ್ಪಣೆಯಾದರೆ ನಾನು ಐಗುಪ್ತ ದೇಶದಲ್ಲಿರುವ ಸ್ವಜನರ ಬಳಿಗೆ ತಿರುಗಿ ಹೋಗಿ ಅವರು ಜೀವದಿಂದಿದ್ದಾರೋ ಏನೋ ನೋಡುವೆನು ಎಂಬುದಾಗಿ ಅವನಿಗೆ ಹೇಳಲು ಇತ್ರೋನನು, ನೀನು ಹೋಗಿ ಬರಬಹುದು ಅಂದನು. ಗಿವಿಂಗ್ ಆನರ್ ಟು ದ ಎಲ್ಡರ್ ಆಫ್ ದಿ ಹೌಸ್. ಅಲ್ಲಿವರೆಗೂ 40 ವರ್ಷಗಳು ಉದ್ಯೋಗ ಕೊಟ್ಟು, ಮಂದೆ ಪಾಲು ಕೊಟ್ಟು, ಹೆಂಡತಿ ಕೊಟ್ಟು ಪೋಷಿಸಿದ, ಕೆಲಸ ಕೊಟ್ಟ ತನ್ನ ಮಾವನಿಗೆ ನಿನ್ನ ಅಪ್ಪಣೆಯಾದರೆ ಅನ್ನುತ್ತಿದ್ದಾನೆ ಮೋಶೆ. ವಾಟ್ ಎ ಗ್ರೇಟ್ ಬ್ಲೆಸ್ಸಡ್ ಮ್ಯಾನ್ ಮೋಸೆಸ್. ಮೋಶೆಗೆ 80 ವರ್ಷ, ಇತ್ರೋನನು ಇನ್ನೂ 10-15 ವರ್ಷ ದೊಡ್ಡವನಾಗಿರುತ್ತಾನೆ. ಎಲ್ಡರ್ಲಿ ಪೀಪಲ್ ರೆಕಗ್ನೈಸ್ ಮಾಡುತ್ತಿದ್ದಾನೆ. ಅದಕ್ಕೆ ಅನ್ನುತ್ತಿದ್ದಾನೆ, ಅಪ್ಪಣೆಯಾದರೆ ನಾನು ಹೋಗುತ್ತೇನೆ. ಅವನಿಗೆ ಗೊತ್ತು, ಹೋಗಬೇಕು, ಯಾರಿಗೂ ಹೇಳದೆ ಹೋಗಬಹುದು. ಯಾಕೋಬನು ಲಾಬಾನನಿಗೆ ಹೇಳದೆ ಹೋದನು, ಆದರೆ ಮೋಶೆ ಹೋಗಲಿಲ್ಲ. ಯಾಕೋಬನು ಲಾಬಾನನಿಗೆ ಹೇಳದೆ ಓಡಿ ಹೋದನು. ಮೋಶೆ ಇತ್ರೋನನಿಗೆ ಹೇಳಿ ಹೋದನು. ಇತ್ರೋನನಿಗೆ ಗೊತ್ತು,
ಹೇಳದೆ ಹೋಗಬಹುದು, ಆದರೆ ಗೌರವವನ್ನು ಕೊಟ್ಟು ಅಪ್ಪಣೆಯನ್ನು ಕೇಳುತ್ತಿದ್ದಾನೆ. ಇದು ಪ್ರತಿಯೊಬ್ಬ ಮನುಷ್ಯರಲ್ಲಿ ಇರಬೇಕಾದ ಒಂದು ಗೌರವದ ಸ್ವಭಾವ. ಇತ್ರೋನು ಎಷ್ಟು ಕೋಆಪರೇಟಿವ್ ಅಂದರೆ ಮೋಶೆ ಒಂದು ಕೆಲಸದಲ್ಲಿರುವಾಗ ಮೋಶೆಯ ಹೆಂಡತಿ ಮಕ್ಕಳಿಗೆ ಸಂರಕ್ಷಣೆ ಕೊಟ್ಟನು. ಒಳ್ಳೆ ಮಾವ. ಒಂದು ಫ್ಯಾಮಿಲಿ ಬಾಂಡಿಂಗ್, ಫ್ಯಾಮಿಲಿ ರಿಲೇಷನ್ಶಿಪ್ ಅದು ಮೇಂಟೈನ್ ಆಗಿದೆ ಅನ್ನೋದಕ್ಕೆ ಇದು ಬ್ಯೂಟಿಫುಲ್ ಎಕ್ಸಾಂಪಲ್ ಬೈಬಲಲ್ಲಿ. ಮಾವನನ್ನು ಗೌರವಿಸುವ ಅಳಿಯನನ್ನು ಗೌರವಿಸಿ ಘನಪಡಿಸಿದ ಮಾವ. ಫ್ಯಾಮಿಲಿ ರಿಲೇಷನ್ಶಿಪ್ ಈವನ್ ಇನ್ ದ ಮಿನಿಸ್ಟ್ರಿ, ಸೇವೆಯಲ್ಲೂ ಕೂಡ ಅದ್ಭುತವಾಗಿ ಪೋಷಿಸಿದರು ಈ ಮಾವವರು. ನನ್ನ ಬಂಧುಗಳಲ್ಲಿ ಸಜೀವರಾಗಿ ಇದ್ದಾರೋ ಏನೋ ನೋಡುವೆನು ಎಂಬುದಾಗಿ ಅವನಿಗೆ ಹೇಳಲು ಇತ್ರೋನನು ನೀನು ಹೋಗಿ ಬರಬಹುದು ಅಂದನು. ಈ ಸ್ಪೋಕ್ ಎ ಬ್ಲೆಸ್ಸೆಡ್ ವರ್ಡ್, ಕ್ಷೇಮವಾಗಿ ಹೋಗು. ಆಗ ಯೆಹೋವನು, ನೀನು ಐಗುಪ್ತ ದೇಶಕ್ಕೆ ತಿರುಗಿ ಹೋಗು, ನಿನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರೆಲ್ಲರೂ ಸತ್ತು ಹೋದರು ಎಂದು ಹೇಳಿದ್ದರಿಂದ ಮಾವನು ಹೇಳಿದಾಗ ಹೋಗಲಿಲ್ಲ, ದೇವರು ಹೇಳುವವರೆಗೂ ಕಾದನು. ದೇವರು ಮೋಶೆಯೊಟ್ಟಿಗೆ ಯಾವಾಗ ಅನುಕೂಲ ಸಮಯವೋ ಪ್ರಯಾಣದ ಕುರಿತಾಗಿ ಅದಕ್ಕೆ ಕುರಿತಾದ ಸಮಾಚಾರ ತಿಳಿಯಪಡಿಸಿದನು. ಯಾವಾಗ ನಾವು ಕಾಲಿಡಬೇಕು, ಎಲ್ಲಿಗೆ ಕಾಲಿಡಬೇಕು, ಯಾರ ಬಳಿಗೆ ಕಾಲಿಡಬೇಕು, ಏನು ಮಾತಾಡಬೇಕು, ಯಾವ ಕೆಲಸ ಮಾಡಬೇಕು, ಇಷ್ಟು ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ದೇವರು ಮಾಡುತ್ತಾನೆ. ಒಬ್ಬ ವ್ಯಕ್ತಿಯನ್ನು ದೇವರು ಕರೆದಾಗ, ನಾನು ಸೇವೆಗೆ ಬಂದು 30 ವರ್ಷಗಳು, ನನಗೆ ಸಣ್ಣ ಕನ್ಫ್ಯೂಷನ್ ನನ್ನ ಸೇವೆಯಲ್ಲಿ ಇಲ್ಲ. ಬಹಳ ಮಂದಿ ಏನು ಅಂದುಕೊಳ್ಳುತ್ತಾರೆ ಅಂದರೆ ಸಭೆ ಕಟ್ಟಬೇಕು, ದೊಡ್ಡ ಆಲಯ ಕಟ್ಟಬೇಕು ಅಂತ ಬರ್ತಾರೆ. ಆದರೆ ನಾನು ಸೇವೆಗೆ ಬಂದಾಗಿಂದ ಕ್ಲಿಯರಾಗಿ ಸುವಾರ್ಥಿಕ ಕರೆಯೊಟ್ಟಿಗೆ ದೇವರು ನನ್ನನ್ನು ನಡೆಸುತ್ತಿದ್ದಾನೆ, ಲೀಡರ್ಶಿಪ್ ಕಾಲ್ ಒಟ್ಟಿಗೆ ನಡೆಸ್ತಾ ಇದ್ದಾನೆ. ನಾನು ಅದನ್ನು ಪ್ರಾಕ್ಟೀಸ್ ಮಾಡುತ್ತಾ ಹೋದೆನು. ಈಗಲೂ ನನಗೆ ಸಭೆ ಇಲ್ಲ. ನನ್ನ ಫ್ಯಾಮಿಲಿ ಆಲ್ಟರ್, ನನಗೆ ಕನ್ಸ್ಟ್ರಕ್ಟೆಡ್ ಚರ್ಚ್ ಬಿಲ್ಡಿಂಗ್ ಇಲ್ಲ, ನನಗೆ ಸಭೆ ಇಲ್ಲ. ಆದುದರಿಂದ ಬೈಬಲ್ ಗ್ರಂಥವನ್ನು ಸಂಪೂರ್ಣವಾಗಿ ತೆಲುಗು ಭಾಷೆಯಲ್ಲಿ 3 ಬಾರಿ, 4 ಬಾರಿಗೆ ತೆಲುಗು ಮತ್ತು ಇತರ ಭಾರತೀಯ ಮೇಜರ್ ಭಾಷೆಗಳಲ್ಲಿ ತರ್ಜುಮೆ ಮಾಡುವಂಥ ಕೆಲಸದಲ್ಲಿ ನಾನು ಮುಳುಗಿದ್ದೇನೆ. ಪ್ರಾರಂಭದ ದಿನಗಳಲ್ಲೇ ಇದರ ಕುರಿತಾಗಿ ದೇವರು ತಿಳಿಯಪಡಿಸಿದ್ದಾನೆ. ನಾನು ಊಹಿಸದ ವಿಧವಾಗಿ ದೇವರು ಅಕಸ್ಮಾತ್ತಾಗಿ 3ನೇ ಬಾರಿಗೆ ಸತ್ಯವೇದ ಭಾಷಾಂತರ ಆದ ನಂತರ 4ನೇ ಬಾರಿಗೆ ಹೊಸ ಭಾಷೆಗಳಲ್ಲಿ ನಾನು ಭಾಷಾಂತರ ಮಾಡುತ್ತಾ ಇದ್ದೇನೆ. ಏಪ್ರಿಲ್ 8ನೇ ತಾರೀಕು 2020 ನನ್ನ ತಂದೆಯ ಜನ್ಮದಿನದಂದು, ಅದಕ್ಕಿಂತ ಮುಂಚಿನ ದಿನಗಳಲ್ಲಿ ಅದರ ಕುರಿತಾಗಿ 5ನೇ ತಾರೀಕು ಅದರ ಕುರಿತಾಗಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ನನ್ನ ತಂದೆ ಆಶ್ಚರ್ಯಪಟ್ಟರು. ನನಗೆ ಯಾವತ್ತೂ ಹೇಳಲಿಲ್ಲ ಇಷ್ಟು ಭಾಷೆಗಳಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ. ಈ ರೀತಿಯಾಗಿ ಆಲೋಚನೆ ಮಾಡಿದರು. ದೇವರು ಮಾಡು ಎಂಬುದಾಗಿ ಹೇಳಿದನು, ನನಗೆ ಹೇಳಿಲ್ಲ ಎಂಬುದಾಗಿ ನನ್ನ ತಂದೆ ಅಂದುಕೊಂಡರು. ಏಪ್ರಿಲ್ 24ನೇ ತಾರೀಕು ತನ್ನ ತಂದೆ ತೀರಿ ಹೋದರು, 20ನೇ ವರ್ಷದಲ್ಲಿ. ನಾನು ಈಗ ಅದೇ ಪ್ರೋಗ್ರಾಮನ್ನು ಮಾಡುತ್ತಾ ಇದ್ದೇನೆ. ಸಹೋದರ ಸಹೋದರಿ, ಗಾಡ್ ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಎವ್ರಿಥಿಂಗ್. ಪ್ರತಿ ಕಾರ್ಯದ ಕುರಿತಾಗಿ ಆತನು ನಿರ್ದಿಷ್ಟವಾಗಿರ್ತಾನೆ. ನಿನ್ನ ಪ್ರಾಣವನ್ನು ತೆಗೆಯಬೇಕೆಂದಿರುವವರೆಲ್ಲರೂ ಸತ್ತು ಹೋದರು. ನೋಡಿ, ವರ್ಡಿಂಗ್ ಆಫ್ ಗಾಡ್, ದೇವರ ಮಾತು ನೋಡಿ, ಆತನು ಉಪಯೋಗಿಸಿದ ಪದ ನೋಡಿ, ಮನುಷ್ಯರೆಲ್ಲರೂ ಸತ್ತು ಹೋದರು. ನಾವು ಅಂದುಕೊಳ್ತೇವೆ ಫರೋಹನು ಮಾತ್ರವೇ ಅಂದುಕೊಳ್ತೇವೆ ಮೋಶೆಗೆ. ಅಲ್ಲ, ದೇರ್ ವಾಸ್ ಎ ಟೀಮ್ ಎಗೇನ್ಸ್ಟ್ ಮೋಸಸ್. ಅವರೆಲ್ಲರೂ ಸತ್ತು ಹೋದರು. ನೀನು ಹೋಗಬಹುದು. ಒಬ್ಬ ಹೊಸ ರಾಜನು ಮತ್ತು
ಇಸ್ರಾಯೇಲನ್ನು ಪರಿಪಾಲಿಸುತ್ತಾ ಹಿಂಸಿಸುತ್ತಾ ಇದ್ದಾನೆ ಅನ್ನುವಂಥ ಮಾತು. ನಿನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರೆಲ್ಲರೂ ಸತ್ತು ಹೋದರು. ಐಗುಪ್ತ ದೇಶಕ್ಕೆ ಹೋಗು ಎಂದು ಮಿದ್ಯಾನದಲ್ಲಿರುವಂಥ ಮೋಶೆಗೆ ದೇವರು ತಿಳಿಸಿದನು. ಯಾವ ಸೇವಕನು ಯಾವ ಸ್ಥಳದಲ್ಲಿ ಯಾವ ಸೇವೆ ಮಾಡಬೇಕು ಅನ್ನುವಂಥ ನಿರ್ಣಯ ದೇವರದೇ. ಅಬ್ರಹಾಮ ಯಾವ ಸ್ಥಳದಲ್ಲಿ ಯಾವ ಗ್ರಾಮದಲ್ಲಿರಬೇಕು ದೇವರು ನೇಮಿಸಿದನು. ಯಾಕೋಬನಿಗೆ ದೇವರು ಹೇಳಿದ ಐಗುಪ್ತ ದೇಶಕ್ಕೆ ಹೋಗು, ಐಗುಪ್ತ ದೇಶಕ್ಕೆ ಹೋದನು. ಮೋಶೆಯೊಟ್ಟಿಗೆ ದೇವರು ಹೇಳ್ತಾ ಇದ್ದಾನೆ, ಮಿದ್ಯಾನಿಂದ ಐಗುಪ್ತ ದೇಶಕ್ಕೆ ಹೋಗು. ಆದಿಕಾಂಡದಲ್ಲಿ ಅಬ್ರಹಾಮ ಚರಿತ್ರೆ ನಾವು ನೋಡುವಾಗ ದೇವರೇ ಅವರ ಮಾರ್ಗದರ್ಶನ ಕೊಟ್ಟನು. ಹೊಸ ಒಡಂಬಡಿಕೆಗೆ ಬಂದಾಗ ಯೇಸು ಕ್ರಿಸ್ತ ಪ್ರಭು ಮರಿಯಳ ಗಂಡ ಯೋಸೆಫನ ಬಳಿಯಲ್ಲಿ ಹೇಳುತ್ತಿದ್ದಾನೆ, ಮಗನನ್ನು ಕರೆದುಕೊಂಡು ಹೋಗು. ಯೇಸು ಕ್ರಿಸ್ತ ಪ್ರಭು ಶಿಷ್ಯರಿಗೆ ನಾವೆಲ್ಲ ಹೋಗೋಣ ಅಂದರು. ಆಚೆ ದಳಕ್ಕೆ ಹೋಗೋಣ ಅಂದನು. ಹೀಗೆ ದೇವರು ಯಾವ ಸ್ಥಳದಲ್ಲಿ ಯಾವ ಸಮಯದಲ್ಲಿ ಯಾವ ವ್ಯಕ್ತಿ ಎಲ್ಲಿರಬೇಕು, ಯಾವ ವಿಧವಾಗಿ ಹೋಗಬೇಕು ಅನ್ನುವಂಥ ಸಂಕಲ್ಪವನ್ನು ಆ ದೇವರೇ ನಡೆಸುತ್ತಾನೆ ಅನ್ನುವಂಥದ್ದು ಈ ಮಾತಿನಿಂದ ನಮ್ಗೆ ಅರ್ಥ ಆಗುತ್ತದೆ. ಗಾಡ್ ನೋಸ್ ಆಲ್ ದ ಕಂಡೀಷನ್ ಆ್ಯಂಡ್ ಆಲ್ ದ ಪೀಪಲ್ಸ್ ಹಾರ್ಟ್. ದೇವರು ಎಲ್ಲ ಪರಿಸ್ಥಿತಿ ಗೊತ್ತು, ಎಲ್ಲರ ಮನಸ್ಸುಗಳು ದೇವರಿಗೆ ಗೊತ್ತು. ಐಗುಪ್ತಕ್ಕೆ ಮತ್ತೆ ಹೋಗು ಎಂಬುವಂಥ ಆಜ್ಞೆಗೆ ಮೋಶೆ ಒಳಗಾದನು. 20ನೇ ವಾಕ್ಯದಲ್ಲಿ ಮೋಶೆ ತನ್ನ ಹೆಂಡತಿಯನ್ನು ಮಕ್ಕಳನ್ನು ಕತ್ತೆ ಮೇಲೆ ಹತ್ತಿಸಿ ಕರೆದುಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋದನು. ಅವನು ದೇವ ದಂಡವನ್ನು ಕೈಯಲ್ಲಿ ತೆಗೆದುಕೊಂಡು ಹೋದನು. ದ್ಯಾಟ್ ಈಸ್ ಒಬಿಡಿಯನ್ಸ್. ಈ ದಂಡ ಇಲ್ಲದಿದ್ದರೆ ಬೇರೆ ದಂಡ ಅಂದುಕೊಳ್ಳಲಿಲ್ಲ. 40 ವರ್ಷಗಳು ಅದೇ ದಂಡವನ್ನು ಕ್ಯಾರಿ ಮಾಡಿದನು. ಅಂಟಿಲ್ ಇಸ್ ಎಂಡಿಂಗ್ ಡೇಸ್, ಕೊನೆ ದಿನದವರೆಗೂ ಅದೇ ಕೋಲನ್ನು ಕ್ಯಾರಿ ಮಾಡಿದನು. ಸಚ್ ಎ ಗ್ರೇಟ್ ಸರ್ವೆಂಟ್ ಆಫ್ ಗಾಡ್. ವಿಮೋಚನಾ ಕಾಂಡ 4ನೇ ಅಧ್ಯಾಯ 21ನೇ ವಾಕ್ಯ. ಯೆಹೋವನು ಮೋಶೆಗೆ ಇಂತೆಂದನು, ನೀನು ಐಗುಪ್ತ ದೇಶಕ್ಕೆ ತಿರುಗಿ ಬಂದಾಗ ನಾನು ನಿನಗೆ ತೋರಿಸಿಕೊಟ್ಟ ಮಹತ್ ಕಾರ್ಯಗಳನ್ನೆಲ್ಲ ಫರೋಹನ ಮುಂದೆ ಮಾಡಬೇಕು. ಆದರೂ ನಾನು ಅವನ ಹೃದಯವನ್ನು ಕಠಿಣಪಡಿಸುವೆನಾದುದರಿಂದ ಅವನು ಜನರನ್ನು ಹೋಗಗೊಡಿಸುವುದಿಲ್ಲ. ಆದ ಕಾರಣ ನೀನು ಫರೋಹನಿಗೆ, ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೆ ಎಂದು ತಿಳ್ಕೋ. ನನ್ನ ಮಗನು ನಿನ್ನ ದೇಶದಿಂದ ಹೊರಟು ನನ್ನನ್ನು ಆರಾಧಿಸುವುದಕ್ಕೆ ಅವನಿಗೆ ಅಪ್ಪಣೆ ಕೊಡಬೇಕು. ಅದಕ್ಕೆ ನೀನು ಒಪ್ಪದೆ ಹೋದರೆ ನಾನು ನಿನಗಿರುವ ಚೊಚ್ಚಲ ಮಗನನ್ನು ಸಾಯಿಸುವೆನೆಂದು ಯೆಹೋವನು ಹೇಳುತ್ತಾನೆಂದು ತಿಳಿಸಬೇಕು. ಮೋಶೆ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ವಿಮೋಚನೆ ಮಾಡಿ ಹೋಗೋದಕ್ಕಿಂತ ಮುಂಚೆ ಯಾವ ಸಂಭಾಷಣೆ ಆದರೆ ಮೋಶೆಗೆ ಫರೋಹನಿಗೂ ನಡುವೆ ಸಂಭವಿಸುತ್ತದೋ ಅದನ್ನು ದೇವರು ಮೊದಲೇ ತಿಳಿಸಿದ್ದಾನೆ. ಅಷ್ಟೇ ಅಲ್ಲ, ಮತ್ತೊಂದು ವಿಷಯವನ್ನು ಕೂಡ ಹೇಳಿದನು. ಫರೋಹನ ಹೃದಯವನ್ನು ನಾನು ಕಠಿಣಪಡಿಸುವೆನು. ಇದು ಬಹಳ ವಿಚಿತ್ರ. ನಾನು ಕಠಿಣಪಡಿಸುವೆನು. ದೇವರು ಕಠಿಣಪಡಿಸುವುದೇನು? ಯಾಕೆ ದೇವರು ಫರೋಹನ ಹೃದಯವನ್ನು ಕಠಿಣಪಡಿಸುತ್ತಾನೆ ಅಂದರೆ, ಫರೋಹನು ಸಮೂಹ ನಾಶನ ಮಾಡಬೇಕು. ಫರೋಹನ ಸಾಮ್ರಾಜ್ಯವಾದ ಐಗುಪ್ತವನ್ನು ನಾಶ ಮಾಡಬೇಕು ಅಂದರೆ ಫರೋಹನು ಇಸ್ರಾಯೇಲರನ್ನು ಬಿಡುಗಡೆ ಮಾಡಕೂಡದು. ಆಗಲೇ ಅಲ್ವಾ ದೇವರು ಫರೋಹನಿಗೂ ಐಗುಪ್ತರಿಗೂ ಇರುವಂಥ ವ್ಯತ್ಯಾಸವನ್ನು ಉಂಟು ಮಾಡಿ ಅದ್ಭುತಗಳನ್ನು ಮಾಡಿ ರುಜುವಾಗೋದು. ಇಸ್ರಾಯೇಲರು 400 ವರ್ಷಗಳು ಐಗುಪ್ತಕ್ಕೆ ಬಂದು 400 ವರ್ಷಗಳಾಗಿದೆ. ಅವರು ದೇವರ ಕುರಿತಾಗಿ ಯಾವ ವಿಧವಾಗಿ ಅವಧಾನ ಮಾಡಿಕೊಳ್ಳಬೇಕು, ದೇವರ ಕುರಿತಾಗಿ ಅವರು ಐಗುಪ್ತ ದೇಶವನ್ನು ಬಿಡುವುದಕ್ಕಿಂತ ಮುಂಚೆ ದೇ ಮಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಸ್ ಪವರ್. ದೇವರ ಶಕ್ತಿಯನ್ನು ಅವರು ನೋಡಬೇಕು. ದೇವರ ಪ್ರೀತಿ ಅವರ ಕುರಿತಾಗಿ ಎಷ್ಟು ಮಹೋನ್ನತವಾಗಿದೆ ಅವರು ತಿಳಿಯಬೇಕು. ಆದ್ದರಿಂದ ದೇವರು ಫರೋಹನ ಮನಸ್ಸನ್ನು ಕಠಿಣ ಮಾಡಬೇಕು. ದೇವರ ಉದ್ದೇಶ
ಮಹಾ ಅದ್ಭುತವಾದ ಉದ್ದೇಶಗಳು. ಅದರಿಂದಾಗಿ ದೇವರು ಮುಂದಾಗೆ ಮೋಶೆಗೆ ಹೇಳುತ್ತಾ ಇದ್ದಾನೆ, ನಾನೇ ಸ್ವಯವಾಗಿ ಫರೋಹನ ಹೃದಯವನ್ನು ಕಠಿಣಪಡಿಸುವೆನು, ಅವನು ಜನಗಳನ್ನು ಹೋಗಗೊಡಿಸುವುದಿಲ್ಲ. ಮೋಶೆ 10 ಬಾರಿ ಫರೋಹನಿಂದ ಕುಗ್ಗಿಸಲ್ಪಟ್ಟರೂ ಕೂಡ ಮನಸ್ಸನ್ನು ಮಾರ್ಪಡಿಸಿಕೊಳ್ಳದೆ ಬಲ ಹೊಂದಿದನು. ಗಾಡ್ ಈಸ್ ಡಿಲಿವರ್ ಇಸ್ ಪೀಪಲ್ ಇನ್ ಇಸ್ ಟೈಮ್. ದೇವರು ತನ್ನ ಸಮಯದಲ್ಲಿ ಬಿಡಿಸುತ್ತಾನೆ. ದೇವರು ಸಮಯವನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು ತನ್ನ ಕಾರ್ಯವನ್ನು ತಾನೇ ಜರುಗಿಸುತ್ತಾನೆ. ದೇವರ ಅಜೆಂಡಾ ನೆರವೇರುತ್ತದೆ, ಆದರೆ ದೇವರ ಸಮಯದಲ್ಲಿ. ದೇವರ ಉದ್ದೇಶ ಇದೆಲ್ಲ ನೆರವೇರುವುದಕ್ಕಾಗಿ ಒಬ್ಬ ವೀಕ್ಷಕನಾಗಿ ಮೋಶೆ ನಿಂತನು. ಹಿ ಸ್ಟ್ಯಾಂಡ್ಸ್ ಲೈಕ್ ಎ ವೀವರ್. ಒಬ್ಬ ಪ್ರೇಕ್ಷಕನು ಮೋಶೆ. ದೇವರು ಮೋಶೆಗೆ ಎಷ್ಟೋ ಪಾಠಗಳನ್ನು ಕಲಿಸುತ್ತಿದ್ದಾನೆ. ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಕೂಡ ದೇವರು ಅನೇಕ ಪಾಠಗಳನ್ನು ಕಲಿಸುತ್ತಾನೆ. ನಮಗೆ ಕೊಡಬೇಕಾದ ಸ್ಪ್ಯಾನ್ ಆಫ್ ಲೈಫ್, ಜೀವನ ಪ್ರಮಾಣ ಕಾಲ, ಇದರ ಕುರಿತಾಗಿ ದೇವರಿಗಿರುವಂಥ ಸಂಕಲ್ಪ ಆಗಿ ಸ್ಪಷ್ಟವಾಗಿ ಸರಿಯಾದ ರೀತಿಯಲ್ಲಿ ಡಿವೈಡ್ ಮಾಡಿ ಅದರ ಕಡೆಗೆ ನಮ್ಮನ್ನು ನಡೆಸುತ್ತಾನೆ. ವಿಶ್ವಾಸಿಗಳ ಜೀವಿತ ಅದ್ಭುತಗಳು, ದೇವ ಜನರ ಜೀವಿತಗಳು ಅದ್ಭುತ. ಅವರಲ್ಲಿ ನೆರವೇರಿಸಲ್ಪಡುವಂಥ ಕಾರ್ಯಗಳು ಅದ್ಭುತ. ಇದು ಎಷ್ಟೇ ಆದರೂ ವಾಸ್ತವ. ಇಸ್ರಾಯೇಲರು ನನ್ನ ಚೊಚ್ಚಲ ಮಗನು. ಯಾಕಂದರೆ ಯೇಸು ಕ್ರಿಸ್ತ ಪ್ರಭು ಕೂಡ ಚೊಚ್ಚಲನಾಗಿಯೇ ಮೃತ್ಯುವಿನಿಂದ ಪುನರುತ್ಥಾನ ಹೊಂದಿದನು. ಐಗುಪ್ತ, ಪಾತಾಳ ಸಾದೃಶ್ಯವಾಗಿ ದೇವರು ನೋಡುತ್ತಿದ್ದಾನೆ. ಪಾತಾಳದಿಂದ ಯೇಸು ಕ್ರಿಸ್ತನು ಮೃತ್ಯುವಿನಿಂದ ಹೊರಗೆ ಬಂದ ಹಾಗೆ ಅದೇ ವಿಧವಾಗಿ ಇಸ್ರಾಯೇಲ್ ಚೊಚ್ಚಲ ಮಗನನ್ನು ಇಸ್ರಾಯೇಲ್ ಅನ್ನುವಂಥ ಚೊಚ್ಚಲ ಮಗನನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುತ್ತಾನೆ. ಅಷ್ಟು ಭಯಂಕರವಾದ ಸೆರೆಯಿಂದ, ದಾಸತ್ವದಿಂದ ನಾನು ಇಸ್ರಾಯೇಲರನ್ನು ಹೊರಗೆ ಬರಮಾಡುವೆನು ಎಂದು ದೇವರು ಹೇಳುತ್ತಾ ಇದ್ದಾನೆ. ಹಾಗಾದರೆ ಬೇರೆ ಮಕ್ಕಳು ಕೂಡ ಇರಬೇಕಲ್ಲ. ಯಾವಾಗ ಚೊಚ್ಚಲ ಮಗ ಆಗ್ತಾನೆ ಒಬ್ಬನು? ಮೊದಲು ಹುಟ್ಟಿದ ಮಗನು. ಇಸ್ರಾಯೇಲರು ನಾವೊಬ್ಬರೇ ಚೊಚ್ಚಲ ಮಕ್ಕಳು ಎಂಬುದಾಗಿ ಸಂಕಲ್ಪ, ದೇವರ ಸಂಕಲ್ಪ ಎಂಬುದಾಗಿ ಅವರು ಅಂದುಕೊಳ್ತಾರೆ. ದೇವರ ಸಭೆ ಕೂಡ ಇದೆ. ಚೊಚ್ಚಲ ಮಗ ಇಸ್ರಾಯೇಲ್, ಆದರೆ ಬೇರೆ ಮಕ್ಕಳು ಅನೇಕ ಮಕ್ಕಳಿದ್ದಾರೆ. ಅದೇ ಸಭೆ, ಕ್ರಿಸ್ತನ ಸಭೆ. ಈ ವಿಷಯಗಳೆಲ್ಲವನ್ನು ದೇವರು ಮುಂದಸ್ತಾಗೆ ಹೇಳಿದ್ದಾನೆ. ಯಾವಾಗ ದೇವರು ಮೋಶೆಯೊಟ್ಟಿಗೆ ಸಂಕಲ್ಪವನ್ನು ಹೇಳಿದಾಗ, ಮೋಶೆ 24ನೇ ವಾಕ್ಯದಲ್ಲಿ ಹೋಗುವ ದಾರಿಯಲ್ಲಿ, ಮಹಾ ಅದ್ಭುತವಾದ ವಚನ, ಪ್ರತಿಯೊಬ್ಬರು ಹೇಳುವಂಥ ಮಾರ್ಗ. ಹೋಗುವ ದಾರಿಯಲ್ಲಿ ಮೋಶೆ ಛತ್ರದಲ್ಲಿದ್ದಾಗ ಯೆಹೋವನು ಅವನ ಎದುರಿಗೆ ಬಂದು ಅವನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾನೆ. ದೇವರು ವಿಚಿತ್ರವಾಗಿ ಸತ್ಯವೇದದಲ್ಲಿ ಕಾಣ್ತಾನೆ. ಮೋಶೆ ಹೋರೆ ಪರ್ವತದಲ್ಲಿ ಮಂದೆಯನ್ನು ಮೇಯಿಸುವ ಸನ್ನಿವೇಶದಲ್ಲಿ 3ನೇ ಅಧ್ಯಾಯದಲ್ಲಿ ನೋಡಿದ್ವಲ್ಲ, ಮೋಶೆ ಹೋಗುವಾಗ ಮಾವನೊಟ್ಟಿಗೆ ಮಾತಾಡಿ ಕನ್ವಿನ್ಸ್ ಮಾಡಿ ಮೋಶೆಗೆ ಕೆಲವು ಅದ್ಭುತಗಳನ್ನು ಮಾಡಿ ಇದನ್ನು ಫರೋಹನ ಮುಂದೆ ಮಾಡಬೇಕು ಎಂದು ಹೇಳುವಾಗ, ಮೋಶೆ ಛತ್ರದಲ್ಲಿ ಮೋಶೆಯನ್ನು ದೇವರು ಸಾಯಿಸಬೇಕು ಅಂದುಕೊಳ್ಳುತ್ತಿದ್ದಾನೆ. ವಾಟ್ ಕೈಂಡ್ ಆಫ್ ಗಾಡ್ ಈ ಈಸ್? ಇದೇನು ಇದರ ಅರ್ಥ? ಅದೇ ಯೆಹೋವ ಅಲ್ವಾ? ಐಗುಪ್ತದಲ್ಲಿ ಇರುವಂಥ ಪ್ರಜೆಗಳ ಬಿಡುಗಡೆಗಾಗಿ ಮಿದ್ಯಾನ್ನಲ್ಲಿರುವಂಥ ಮೋಶೆಯನ್ನು ಕರೆದು ಸಿದ್ಧ ಮಾಡಿ ನೇಮಿಸಿ ಕಳುಹಿಸುವ ಮಾರ್ಗದಲ್ಲಿ ಸಾಯಿಸಬೇಕು ಅನ್ನುವಂಥದ್ದೇನು? ಇಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ಗಾಡ್. ಬಹಳ ಮಂದಿಗೆ ಅರ್ಥ ಆಗುವುದಿಲ್ಲ ಯಾಕೆ ಅಂತ. ಅಬ್ರಹಾಮನಿಗೆ ದೇವರು ಒಂದು ಮಾತು ಹೇಳಿದ, ನಿನ್ನ ಸಂತತಿ ಪ್ರತಿಯೊಬ್ಬನೂ ಕೂಡ ಸುನ್ನತಿ ಹೊಂದಬೇಕು. ಸುನ್ನತಿ ಇಲ್ಲದೆ ಇರುವವನು ಜನರಿಂದ ಹೊರಗೆ ಹಾಕಲ್ಪಡಬೇಕು. ಮೋಶೆಗೆ ಸುನ್ನತಿ ಇದೆ, ಆದರೆ ಮೋಶೆಯ
ಕುಮಾರನಾದ ಗೇರ್ಷೋಮ್ ಸುನ್ನತಿ ಹೊಂದಲಿಲ್ಲ. ಆದುದರಿಂದ ಗೇರ್ಷೋಮನಿಗೆ ಸುನ್ನತಿ ಅವಶ್ಯಕತೆ ಇದೆ. ಗೇರ್ಷೋಮ್ ಸುನ್ನತಿ ಮಾಡಲ್ಪಡದೆ ಇರುವುದರಿಂದ ಗೇರ್ಷೋಮನ ಕುಟುಂಬ ಮಾತ್ರ ಅವನಿಗೆ ಬಾಧ್ಯತೆಯನ್ನು ಕೊಟ್ಟು ಮೋಶೆಯನ್ನು ಕೂಡ ದೇವರು ಸಾಯಿಸಬೇಕೆಂದಿದ್ದನು. ಅಬ್ರಹಾಮನಿಗೆ ದೇವರು ಕೊಟ್ಟಂಥ ಆಜ್ಞೆ. ಚಿಪ್ಪೋರೊಳಗೆ ಈ ನಿಯಮ ಗೊತ್ತು. ಅದಕ್ಕೆ ಆಕೆ ಕಲ್ಲಿನ ಚೂರಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ ಮೋಶೆಗೆ, ನೀನು ನನಗೆ ರಕ್ತಧಾರೆಯಿಂದಾದ ಮೊದಲಿಂಗನಾದಿ ಎಂದು ಹೇಳಿ ಕತ್ತರಿಸಿದ್ದನ್ನು ಅವನ ಪಾದಗಳಿಗೆ ಮುಟ್ಟಿಸಲು ಯೆಹೋವನನ್ನು ಉಳಿಸಿದನು. ಮೋಶೆಯನ್ನು ಸಾಯಿಸುವುದಕ್ಕೆ ನೋಡಿದನು. ಅಂದರೆ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ನಮಗೆ ಕಾಣ್ತದೆ. ಯೇಸು ಕ್ರಿಸ್ತಪ್ರಭು ಪ್ರೀ ಇನ್ಕಾರ್ನೆಟ್ ಕ್ರೈಸ್ಟ್ ಆಗಿ ಶರೀರಧಾರಿ ಆಗಿ ಇರುವುದಕ್ಕಿಂತ ಮುಂಚೆ ಪ್ರತ್ಯಕ್ಷತೆಗಳಲ್ಲಿ ಇದು ಒಂದು ಪ್ರತ್ಯಕ್ಷತೆ. ಮೋಶೆಯನ್ನು ಸಾಯಿಸಬೇಕೆಂದಿದ್ದನು. ಅಂದರೆ ಫಿಸಿಕಲ್ ಫಾರ್ಮ್ ಆಫ್ ಮ್ಯಾನ್ ಬಿಟ್ಟನಂದರೆ ಅಲ್ಲಿ ಒಬ್ಬ ಮನುಷ್ಯನು. ಅದು ಪ್ರತ್ಯಕ್ಷವಾಗಿ ನೋಡುವಂಥ, ಕಣ್ಣಾರೆ ಕಾಣುವಂಥ ಸಂಗತಿ. ಯೆಹೋವನನ್ನು ಕಂಡು ಯೆಹೋವನ ದೂತನನ್ನು ಗುರುತು ಹಿಡಿದಳು ಚಿಪ್ಪೋರಳು. ಯೆಹೋವ ದೂತ ಮೋಶೆಯನ್ನು ಸಾಯಿಸುವುದಕ್ಕೆ ನೋಡುವಾಗ ಹೆಂಡತಿಯಾದ ಚಿಪ್ಪೋರಳಿಗೆ ಅರ್ಥ ಆಯಿತು. ಏನು ಈತನು ಮಾಡಿದ ಸಮಸ್ಯೆ ಏನು, ಯಾಕೆ ಡೆತ್ಗೆ ಅರ್ಹನಾಗ್ತಾ ಇದ್ದಾನೆ ಮೋಶೆ ಅಂದರೆ ಸುನ್ನತಿ ಗೇರ್ಷೋಮನಿಗೆ ಮಾಡಲಿಲ್ಲ. ಇಮಿಡಿಯೇಟಾಗಿ ಕಲ್ಲಿನ ಚೂರಿಂದ ಸುನ್ನತಿ ಮಗನಿಗೆ ಮಾಡಿಸಿದಳು. ಆಗ ದೇವರು ಮೋಶೆಯನ್ನು ಸಾಯಿಸದೆ ಉಳಿಸಿದನು. ನೀನು ನನಗೆ ರಕ್ತಧಾರೆಯಿಂದಾದ ಮೊದಲಿಂಗನಾದಿ. ಆಗ ಆಕೆ ಮೋಶೆಗೆ, ನೀನು ನನಗೆ ರಕ್ತಧಾರೆಯಿಂದಾದ ಮೊದಲಿಂಗನಾದಿ ಎಂದು ಹೇಳಿದಳು. ರಕ್ತಧಾರೆಯಿಂದಾದ ಮೊದಲಿಂಗನು ಸುನ್ನತಿ ಮೂಲಕ ಒಬ್ಬ ರಕ್ತ ಸಂಬಂಧ ಅವರ ಮಧ್ಯದಲ್ಲಿ ಏರ್ಪಡುವುದಾಗಿ ಆಕೆ ಹೇಳ್ತಾ ಇದ್ದಾಳೆ. ಒಂದು ಮಾತಲ್ಲೇ ಹೇಳಬೇಕು ಅಂದರೆ, ಮಿದ್ಯಾನ್ಯ ಸ್ತ್ರೀ ಅಬ್ರಹಾಮ ಹೆಂಡತಿಯಾದ ಕೆಟೂರಳ ಸಂತಾನದಿಂದ ಮಿದ್ಯಾನರು ಬಂದರು. ಬ್ಲಡ್ ರಿಲೇಷನ್ಶಿಪ್ ತಂದೆಯಿಂದ ಇದೆ. ಇಲ್ಲಿ ನಿಬಂಧನೆಯನ್ನು ಹೋಲಿಕೆ ಮಾಡಿ ಹೇಳ್ತಾ ಇದ್ದಾಳೆ. ರಕ್ತಧಾರೆಯಿಂದಾದ ಮೊದಲಿಂಗನಾದಿ ಅಂದರೆ ನಿಬಂಧನ ಸಂಬಂಧವಾದ ವಿಷಯ. ನಿಬಂಧನ ನೆರವೇರುವ ಭಕ್ತನಾಗಿ ಈಗ ನನಗೆ ಕಾಣ್ತಾ ಇದೆಯಾ ಎಂದು ಹೇಳ್ತಾ ಇದ್ದಾಳೆ. 27ನೇ ವಾಕ್ಯದಲ್ಲಿ ಇನ್ನೊಂದು ಮಾತು ಇದೆ. ಇದಲ್ಲದೆ ಯೆಹೋವನು ಆರೋನನಿಗೆ, ನೀನು ಮೋಶೆಯನ್ನು ಎದುರುಗೊಳ್ಳುವುದಕ್ಕೆ ಅರಣ್ಯಕ್ಕೆ ಹೊರಟು ಹೋಗು ಎಂದು ಹೇಳಲಾಗಿ ಅವನು ಹೋಗಿ ದೇವರ ಬೆಟ್ಟದಲ್ಲೇ ಅವನನ್ನು ಎದುರುಗೊಂಡು ಮುಂದಿಟ್ಟನು. ಇದು ನಿಮ್ಗೆ ಅರ್ಥ ಆಗಬೇಕು. ಯಾಕಂದರೆ 14ನೇ ವಾಕ್ಯದಲ್ಲಿ ನಿಮ್ಮ ಅಣ್ಣ ಇಲ್ವಾ, ನಿಮ್ಮ ಅಣ್ಣ ಚೆನ್ನಾಗಿ ಮಾತಾಡ್ತಾನೆ, ನಿನ್ನನ್ನು ಎದುರುಗೊಳ್ಳೋದಕ್ಕೆ ಬರ್ತಾ ಇದ್ದಾನೆ ಅಂದರೆ ಬಿಟ್ಟಿದ್ದಾನೆ ಜಾಗ. ಇಲ್ಲೇನು ಅನ್ನುತ್ತಾ ಇದ್ದಾನೆ ದೇವರು, ಮೋಶೆಯನ್ನು ಎದುರುಗೊಳ್ಳೋದಕ್ಕೆ ಹೊರಟು ಹೋಗು ಅಂದ. ಇದು ಡಿಫ್ರೆಂಟ್ ಇನ್ಸಿಡೆಂಟ್, ಸನ್ನಿವೇಶ ಬೇರೆ. ಮೋಶೆಯನ್ನು ಎದುರುಗೊಳ್ಳುವುದಕ್ಕಾಗಿ ಹೋದಂಥ ಆರೋನನು ದೇವರೇ ಹೊರಟು ಹೋಗುವಂತೆ ಆಜ್ಞಾಪಿಸಿದನು ಅನ್ನುವಂಥ ರುಜು ಇಲ್ಲಿ ಕಾಣ್ತದೆ. ಈ ವಿಧವಾಗಿ ಆರೋನನು ಬಂದು ಹೋರೆ ಪರ್ವತದಲ್ಲೇ ಅಣ್ಣ ತಮ್ಮಂದಿರು ಕಲಸಿದರು. ಮೋಶೆಯನ್ನು ಆರೋನನು ಮುದ್ದಿಟ್ಟನು. ಇದು ಕಲ್ಚರ್. ಲಾಬಾನನು ಯಾಕೋಬನಿಗೆ ಮುದ್ದಿಟ್ಟನು, ಯಾಕೋಬನು ರಾಹೇಲಳಿಗೆ ಮುದ್ದಿಟ್ಟನು. ಇಲ್ಲಿ ಆರೋನು ಮೋಶೆಗೆ ಮುದ್ದಿಟ್ಟನು. ಇದು ಕಲ್ಚರ್, ಅವರ ಸಂಸ್ಕೃತಿ, ಅವರ ಒಂದು ಆಚಾರ. ಆಗ ಮೋಶೆ ತನ್ನನ್ನು ಯೆಹೋವನು ಯಾವ ಮಾತುಗಳನ್ನು ಹೇಳುವುದಕ್ಕೆ ಕಳುಹಿಸಿದನೋ, ಯಾವ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಆಜ್ಞಾಪಿಸಿದನೋ ಅವುಗಳನ್ನೆಲ್ಲ ಆರೋನನಿಗೆ ತಿಳಿಸಿದನು. ಯಾಕಂದರೆ ದೇವರೇ ಹೇಳಿದನು, ನಿನ್ನ ಅಣ್ಣನಿಗೆ ನಾನು ಹೇಳಿದ ಮಾತುಗಳನ್ನು ಹೇಳು ಅಂದನು. ಆ ಮಾತಿನ ಮೇರೆಗೆ ಅಣ್ಣನಿಗೆ ಎಲ್ಲ ವಿಷಯ ತಿಳಿಸಿದನು. ನೋಡಿ, ಬಚ್ಚಿಟ್ಟುಕೊಳ್ಳಲಿಲ್ಲ ಯಾವುದನ್ನು. ಕ್ಲಿಯರ್ ಆಗಿ ದೇವರು ಹೇಳಿದ್ದೆಲ್ಲವನ್ನು ಆರೋನನಿಗೆ ಹೇಳಿಬಿಟ್ಟನು ಮೋಶೆ. ಹೀಗೆ ಒಂದು ಪಾರ್ಟ್ನರ್ಶಿಪ್ ಒಟ್ಟಿಗೆ ಅವರು ನಡೆಯುವಾಗ ಕ್ಲಿಯರ್ ಕಟ್ ಮೆಸೇಜ್ ಅವರ ಮಧ್ಯದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ.
ಆದುದರಿಂದ ಸಹೋದರರು ಯಾವಾಗಲೂ ಒಂದಾಗಿ ಸೇರಿ ಸೇವೆ ಮಾಡುವಾಗ, ಕೆಲಸ ಮಾಡುವಾಗ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ತರುವಾಯ ಮೋಶೆ ಆರೋನರು ಹೋಗಿ ಇಸ್ರೇಲರ ಹಿರಿಯನ್ನೆಲ್ಲ ಕೂಡಿಸಿದನು. ಯೆಹೋವನು ಮೋಶೆಗೆ ಹೇಳಿದ ಮಾತುಗಳನ್ನೆಲ್ಲ ಆರೋನನು ಅವರಿಗೆ ತಿಳಿಸಿ, ಜನರ ಮುಂದೆ ಈ ಮಹತ್ ಕಾರ್ಯಗಳನ್ನು ಮಾಡಲು ಜನರು ನಂಬಿದರು. ಯೆಹೋವನು ತಮ್ಮನ್ನು ಕಟಾಕ್ಷಿಸಿ ತಮ್ಮ ದುರವಸ್ಥೆಯನ್ನು ಮನಸ್ಸಿಗೆ ತೆಗೆದುಕೊಂಡನೆಂಬುದನ್ನು ಇಸ್ರಾಯೇಲರು ಕೇಳಿದಾಗ ತಲೆಬಾಗಿ ನಮಸ್ಕರಿಸಿದರು. ಮೋಶೆ ಅಂದನು, ನನ್ನ ಮಾತನ್ನು ಅವರು ಕೇಳುವುದಿಲ್ಲ. ದೇವರಂದನು, ಅವರು ನಿನ್ನ ಮಾತನ್ನು ನಂಬುವರು. ಹೇಗೆ? ಸೂಚಕ ಕಾರ್ಯಗಳನ್ನು ನೋಡಿ ನಂಬುವರು. ಯೆಹೋವನು ತಮ್ಮನ್ನು ಕಟಾಕ್ಷಿಸಿ ತಮ್ಮ ದುರಾವಸ್ಥೆಯನ್ನು ಮನಸ್ಸಿಗೆ ತೆಗೆದುಕೊಂಡನು ಎಂಬುದನ್ನು ಇಸ್ರಾಯೇಲರು ಕೇಳಿದಾಗ ತಲೆಬಾಗಿ ನಮಸ್ಕರಿಸಿದರು. ಯೆಹೋವ ತಮ್ಮನ್ನು ಕಟಾಕ್ಷಿಸಿದ್ದಾನೆ ಎಂದು, ತಮ್ಮ ದುರವಸ್ಥೆಯನ್ನು ಮನಸ್ಸಿಗೆ ತೆಗೆದುಕೊಂಡನೆಂಬುದನ್ನು ಇಸ್ರಾಯೇಲರು ಕೇಳಿದಾಗ ಅದಕ್ಕೆ ರೆಸ್ಪಾಂಡ್ ಆದನು ಎಂಬುದಾಗಿ ತಿಳಿದು ಅದನ್ನು ಕೇಳಿದಾಗ ಬೇಗ ನಮ್ಮನ್ನು ಇಲ್ಲಿಂದ ಬಿಡುಗಡೆ ಮಾಡುವನು ಅನ್ನುವಂಥ ಸಂಗತಿಯನ್ನು ಅವರು ತಿಳಿದುಕೊಂಡಾಗ ಅವರು ತಲೆ ಬಾಗಿಸಿದರು, ಒಬಿಡಿಯನ್ಸ್, ನಮಸ್ಕರಿಸಿದರು, ಆರಾಧಿಸಿದರು, ದೇವರನ್ನು ಆರಾಧಿಸಿದರು. ಎಷ್ಟೋ ವಿಧೇಯತೆಯಿಂದ ಅವರು ದೇವರನ್ನು ಆರಾಧನೆ ಮಾಡಿದರು. ದ್ಯಾಟ್ ಈಸ್ ದ ಜಾಬ್ ಆಫ್ ದಿ ಎಲ್ಡರ್ಸ್. ಹಿರಿಯರು ಮಾಡಬೇಕಾದ ಕಾರ್ಯ ಇದು. ಟೀಮ್ ವರ್ಕ್. ಇಸ್ರೇಲರ ವಿಮೋಚನೆಗಾಗಿ ಮೋಶೆ ಆರೋನರು ಇಬ್ಬರೆಲ್ಲ ಹಿರಿಯರೆಲ್ಲರೂ ಕೂಡ ಒಂದು ಟೀಮ್ ಆಗಿ 40 ವರ್ಷಗಳ ಪ್ರಯಾಣ ನೀವು ಗಮನಿಸುವಾಗ ಎಷ್ಟು ಅದ್ಭುತವಾಗಿ, ಎಷ್ಟು ಸಂಕಲ್ಪದ ಮೇರೆಗೆ ನಡೆದಿದೆ ಅಂದರೆ ಅಷ್ಟು ನಾಯಕರು ಕೂಡ ಕೆಲಸ ಮಾಡಿದ್ದಾರೆ. ಇದು ಸಣ್ಣ ಕೆಲಸ ಅಲ್ಲ, ದೊಡ್ಡ ಕೆಲಸ. ಕಂಟ್ರಿ ಡೆಲಿವರೆನ್ಸ್ ಫ್ರಮ್ ದಿ ಬಾಂಡೇಜಸ್. ಒಂದು ದೇಶವೇ ಸೆರೆಯಿಂದ ಬಿಡುಗಡೆ ಆಗುವಾಗ ಒಂದು ವ್ಯಕ್ತಿಯಿಂದ ಆಗುವುದಿಲ್ಲ, ಟೀಮ್ ವರ್ಕ್. ಒಂದು ಸ್ಪಷ್ಟವಾದ ವೃಂದ ಸೇರಿ ದೊಡ್ಡ ಕಾರ್ಯ ಮಾಡುವಂಥ ವಿಷಯ. ದೇವರು ಮಾಡುವಂಥ ದೊಡ್ಡ ಕಾರ್ಯ ಟೀಮ್ ಒಟ್ಟಿಗೆ ಸಾಧಿಸ್ತಾನೆ. ಅದಕ್ಕೆ ಆತನು ಸುವಾರ್ತೆ ಲೋಕಕ್ಕೆ ಸಂಧಿಸಬೇಕು ಅನ್ನುವಾಗ ಆತನ ಸೇವೆಯಲ್ಲಿ ಪ್ರಥಮವಾಗಿ ಶಿಷ್ಯರನ್ನು ಕರೆದು ಅವರಿಗೆ ಅಭಿಷೇಕ ಮಾಡಿ ಅವರಿಗೆ ಮಿಷನನ್ನು ಕೊಡ್ತಾ ಇದ್ದಾರೆ. ಇಟ್ಸ್ ಎ ಟೀಮ್ ವರ್ಕ್. ಸುವಾರ್ಥೀಕರಣ ಒಂದು ಗುಂಪು ಕೆಲಸ. ದೇವರ ಕೆಲಸ ಗುಂಪು ಕೆಲಸ, ಇಂಡಿಪೆಂಡೆಂಟ್ ಆಗಲ್ಲ, ಎಲ್ಲರೂ ಸೇರಿ ಮಾಡುವಂಥ ಕಾರ್ಯ. ಇದು ಸ್ವಂತ ಕೆಲಸ ಅಲ್ಲ, ಎಲ್ಲರೂ ಸೇರಿ ಮಾಡುವಂಥ ಕಾರ್ಯ. ಲೂಕ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ದೇವರು ಯೇಸು ಪೇತ್ರನ ಬಲೆಯಲ್ಲಿ ಮೀನೆಲ್ಲನೂ ಕೊಟ್ಟಾಗ ಪೇತ್ರನ ದೋಣಿಯನ್ನು ತುಂಬುವುದಕ್ಕಾಗಿ ಯೋಹಾನನ ದೋಣಿಯಲ್ಲಿರುವಂಥವರು ಕೂಡ ಕರೆದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇ ಮೇಡ್ ದ ಪಾರ್ಟ್ನರ್ಸ್. ಆ ರಾಶಿಯನ್ನು ತುಂಬಿಕೊಳ್ಳುವುದಕ್ಕಾಗಿ ಇತರರ ಸಹಾಯವನ್ನು ಅವರು ತೆಗೆದುಕೊಂಡರು. ಬೇರೆ ದೋಣಿಯ ನಾವಿಕರ ಸಹಾಯ ಅವರು ಪಡೆದುಕೊಂಡರು. ಅವರ ದೋಣಿಯನ್ನು ತುಂಬಿಸಿದರು. ನಮ್ಮ ದೋಣಿ ತುಂಬಿದರೆ ಸಾಲದು, ಬೇರೆಯವರ ದೋಣಿ ಕೂಡ ತುಂಬಬೇಕು. ದೇವರು ಅಷ್ಟು ಸಮೃದ್ಧಿ ಕೊಡುತ್ತಾನೆ, ಆದರೆ ನಾವು ಒಪ್ಪಿಕೊಳ್ಳಬೇಕಲ್ವ. ಎಲ್ಲ ನನ್ನದೇ ಅನ್ನುವಂಥ ರೀತಿಯಲ್ಲಿ ಕ್ರೈಸ್ತ ಮಿಷನರಿಗಳು ವ್ಯಕ್ತಿಗತವಾಗಿ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಟೀಮ್ ವರ್ಕ್. ಇದು ಸೇರಿ ಮಾಡುವಂಥ ಕಾರ್ಯ. ಇದು ನಮ್ಮ ಸ್ವಂತ ಕಾರ್ಯ ಅಲ್ಲ, ಇದು ದೇವರ ಸೇವೆ. ಎಲ್ಲರೂ ಸೇರಿ ಮಾಡಬೇಕಾದ ಕಾರ್ಯಕ್ಕೆ ಎಲ್ಲರನ್ನು ಪೋಷಿಸುತ್ತಾನೆ. ಯಾರ್ಯಾರೋ ಸಂಪಾದಿಸುವುದಕ್ಕಾಗಿ ಅಲ್ಲ ಸೇವೆ. ದೇವರ ಕೆಲಸ, ದೇವರ ವಿಧಾನದಲ್ಲಿ ದೇವರು ಹೇಳಿದ ಮನುಷ್ಯರು ಸೇರಿಕೊಂಡು ಮಾಡಬೇಕು. ಇಟ್ಸ್ ಎ ಟೀಮ್ ವರ್ಕ್. ಆದುದರಿಂದ ಅವರು ನಂಬಿದರು. ಅವರ ಬಾಧೆಗಳನ್ನು ದೇವರು ನೋಡಿದನೆಂಬುದಾಗಿ ಅವರು ತಿಳಿದುಕೊಂಡು ಸಂತೋಷದಿಂದ ಅಂಗೀಕರಿಸಿ ಮಾತಿಗೆ ಒಳಗಾಗಿ ಆರಾಧಿಸಿ ನಮಸ್ಕರಿಸಿ, ಅಂದರೆ ಆರಾಧಿಸಿದರು, ಅಂದರೆ ತಗ್ಗಿಸಿಕೊಂಡರು, ವಿಧೇಯರಾದರು, ಸಮರ್ಪಿಸಿಕೊಂಡರು. ದೇ ಅಕ್ಸೆಪ್ಟೆಡ್ ದ ಅಥಾರಿಟಿ ಆಫ್ ಮೋಸೆಸ್. ಮೋಶೆಯನ್ನು ತಮ್ಮ ನಾಯಕನಾಗಿ ಅವರು ಅಂಗೀಕರಿಸಿಕೊಂಡರು. ದೇವರ ಮಾತಿನ ಮೇರೆಗೆ ಮೋಶೆ ನಾಯಕನಾದನು ಎಂಬುದಾಗಿ ಅವರು ಅಂಗೀಕರಿಸಿದರು. ಜನರೆಲ್ಲರೂ ಮೋಶೆಗೆ ತಲೆಬಾಗಿದರು. ಯಾಕೆಂದರೆ ದೇವರು ಕಾರಣ, ಮೋಶೆ ಕಾರಣ ಅಲ್ಲ.
ನಿಮಗೆ ಸಿಗುವಂಥ ಗೌರವ ನಿನ್ನ ಕುರಿತಾಗಿ ಅಲ್ಲ, ನಿನ್ನ ದೇವರ ಕುರಿತಾಗಿ ನಿನಗೆ ದೊರಕುತ್ತಿದೆ. ಇದನ್ನು ನಾವು ಗುರುತಿಸಬೇಕು. ನನಗೆ ಸಿಕ್ಕಿದ ಎಲ್ಲ ಘನತೆಗಳು ನನ್ನ ಯೇಸುವಿನ ಮೂಲಕವಾಗಿ ಮಾತ್ರ. ನಾನು ಕೇವಲ ಕತ್ತೆ ಮಾತ್ರ. ನನ್ನ ಮೇಲೆ ಕೂತಿರುವಂಥ ಯೇಸುವಿನ ನಿಮಿತ್ತವಾಗಿ ನನಗೆ ಘನ ಸಲ್ಲುತ್ತಾ ಇದೆ. ಒಂದು ಟೀಮ್ ಇಲ್ಲಿ ಆಯಿತು. ಒಂದು ಮಹೋನ್ನತವಾದ ಕಾರ್ಯ ಇಲ್ಲಿ ಆರಂಭ ಆಗುವುದಕ್ಕೆ ಅವರ ಜೀವಿತದಲ್ಲಿ ಪ್ರಾರಂಭ ಆಗುತ್ತಿದೆ. ದೇ ಆರ್ ಗೋಯಿಂಗ್ ಟು ಎ ಗ್ರೇಟ್ ಡಿಸಾಸ್ಟರ್ ಇನ್ ದ ಲೈಫ್ ಆಫ್ ದಿ ಎನಿಮೀಸ್. ತಮ್ಮ ಜೀವಿತದಲ್ಲಿರುವಂಥ ಶತ್ರುಗಳಿಗೆ ದೊಡ್ಡ ವಿನಾಶವನ್ನು ಅವರು ನೋಡೋದಕ್ಕೆ ಇದ್ದಾರೆ. ವಾಟ್ ಎ ಗ್ರೇಟ್ ಗಾಡ್ ವಿ ಹ್ಯಾಡ್ ವಿತ್ ಅಸ್. ಎಷ್ಟು ಒಳ್ಳೆ ದೇವರನ್ನು ಅವರು ಹೊಂದಿಕೊಂಡಿದ್ದಾರೆ, ನಾವು ಹೊಂದಿಕೊಂಡಿದ್ದೇವೆ. ಈ ಅಧ್ಯಾಯವನ್ನು ನಾವು ಮುಗಿಸೋಣ. 5ನೇ ಅಧ್ಯಾಯ ಧ್ಯಾನದಲ್ಲಿ ನಾವು ನೋಡೋಣ.